ಪಂಪನ ಆದಿಪುರಾಣ ಇದೆ. ಆದಿಪುರಾಣ ಅಂದ್ರೆ ವೃಷಭ ದೇವರ ಚರಿತ್ರ ಇದೆ. ಚರಿತ್ರ ಇದೆ ಅನ್ನೋದಕ್ಕಿಂತ ಇದು ಅಲೌಕಿಕ ಕೃತಿ ರತ್ನ ಇದೆ. ಇದರದ ರಚನೆ ಮಾಡಿದಂಥವರ ಮಹಾಕವಿ ಪಂಪ. ಈ ಪಂಪ ಹೇಗಿಸಿ ಏನಾದ್ರೆ ಹೇಳ್ಬೇಕು ಅಂತ ಹೇಳಿ, ಅಂದ್ರೆ ಅಶುಭ ಶಬ್ದದಿಂದ ಕರಿಬೇಕು ಅಂತ ಹೇಳಿ ಪ್ರಯತ್ನ ಮಾಡಿರು. ಪಂಪ ಉಲ್ಟಾ ಮಾಡೋದ್ರಿ ಏನಾಗ್ತೈತ್ರಿ? ಮತ್ತೆ ಪಂಪನ ಅಂದ್ರೆ ಯಾವ ಬೇಕಾದ ರೀತಿಯಿಂದ ಅವನನ್ನ ಗೇಲಿ ಮಾಡ್ಲಿಕ್ಕೆ ಹೋದ್ರೇನು ಕೂಡ ಆ ಹೆಸರು ಕೂಡ ಎಂಥದ್ದಿತ್ತು, ಏನೂ ಗೇಲಿ ಮಾಡ್ರೇನು ತನ್ನ ಸ್ವರೂಪವನ್ನ ಬಿಡ್ತಿರ್ಲಿಲ್ಲ. ಯಾವ ಪ್ರಕಾರ ಆತ್ಮ ಘೋರ ಸಂಸಾರದೊಳಗೆ ಇದ್ರೂ ಕೂಡ, ನರಕ ನಿಗೋಧದೊಳಗೆ ಇದ್ರೂ ಕೂಡ ತನ್ನ ಚೈತನ್ಯ ಮತ್ತು ಜ್ಞಾನ ಸ್ವಭಾವವನ್ನು ಯಾವಾಗಲೂ ಬಿಟ್ಟುಕೊಡುವುದಿಲ್ಲವೋ, ಅದೇ ಪ್ರಕಾರ ಪಂಪನೆಂದನು ವಾದಿಸಿ ವಾದಿಸಿ ವಿರೋಧಿ ವಿಪರೀತತೆಯಿಂದೋದೆ ವಿಲೋಮದೆ ಮೇದನೆಯೊಳಗೆ ಅವನ ಪೆಸರೆಸೆವಿನಗು. ಏನೂ ಬೇಕಾದ ಮಾಡ್ರನು ಪಂಪನಾಗಿ ಉಳಿದ. ಅಂದಿನಿಂದ ಇಂದಿನವರೆಗೆ 901 ದುಂದುಬಿ ಸಂವತ್ಸರದೊಳಗೆ ಅವನ ಜನ್ಮ ಆಗುತ್ತೇರೆ ಮಹಾಕವಿ ಪಂಪಂದ. ತನ್ನ 39ನೇ ವರ್ಷಕ್ಕ ಆದಿಪುರಾಣದ ರಚನೆ ಮಾಡ್ತಾನೆ. ಆದಿಪುರಾಣದ ರಚನೆ ಮಾಡ್ತಾನೆ ಅರ್ಥಾತ್ ಆದಿಪುರಾಣದ ರಚನೆ ಮಾಡೋಕ್ಕಿಂತ ಮುಂಚೆ ತಾನ ಏನು ಸಂಸ್ಕಾರ ಪೂರ್ವಭವದ ಬಂದಿತ್ತು, ಆ ಪೂರ್ವಭವದ ಸಂಸ್ಕಾರಕ್ಕೆ ಅನುಸರಿಸಿ ಅವರ ತಂದೆ ಅಭಿರಾಮ ದೇವ ಈ ಪ್ರಕಾರದ ಸಂಸ್ಕಾರ ಸಂಪನ್ನ ಕುಮಾರನ ಜನ್ಮ ಆಗಿದೆ ಅಂತ ಹೇಳಿ ತಿಳ್ಕೊಂಡ. ಅವನ ಜನ್ಮ ಆಗೋಕ್ಕಿಂತ ಮುಂಚೆ ಜನ ಧರ್ಮವನ್ನ ಸ್ವೀಕಾರ ಮಾಡಿದ್ದ. ಏನಿದೆ ಯೋಗ ತಂದೆ ಮನುಷ್ಯನೊಳಗ ಬಂತು, ಜೈನ ಧರ್ಮವನ್ನ ಸ್ವೀಕಾರ ಮಾಡೋದ. ಆ ಜೈನತ್ವದ ಸಂಸ್ಕಾರ ಪಡೆದ 16 ಭವದಿಂದ ಆ ಸಂಸ್ಕಾರವನ್ನ ಪಡೆದಂತ ಪಂಪ ನಮ್ಮ ಕುಲದೊಳಗೂ ಉತ್ಪನ್ನ ಆಗಮಿದ್ದಾನೆ. ಇದನ್ನು ಸ್ವಪ್ನ ಕೂಡ ಕಂಡಿರಲಿಲ್ಲ. ಆದ್ರೂ ಯಾವದ ಭವಾಂತರದಿಂದ ಸಂಸ್ಕಾರ ಸಂಪನ್ನ ಜೀವ ಉತ್ಪನ್ನ ಆಗ್ತಿದೆಯೋ ಅದು ಯೋಗ್ಯ ಕುಲದೊಳಗನ ಆಗ್ತದೆ. ಅರ್ಥಾತ್ ಯೋಗ್ಯ ಕುಲದೊಳಗ ಆಗ್ತಿದೆ ಅಂತಂದ್ರೆ ಕುಲ ಕೂಡ ಆ ಯೋಗಕ್ಕೆ ಅನುಸರಿಸಿ ಪರಿವರ್ತನ ಆಗ್ತಿದೆ. ಧರ್ಮ ಸಂಸ್ಕಾರ ಕೂಡ ಪರಿವರ್ತನ ಆಗ್ತಿದೆ. ಜಾತಿಯೊಳೆಲ್ಲ ಉತ್ತಮದ ಜಾತಿಯ ವಿಪ್ರ ಕುಲಕ್ಕೆ ನಂಬಲ್ ಮಾತು. ಪಂಪನೇ ಹೇಳ್ತಾನೆ ಈ ಮಾತನ್ನ. ಜಾತಿಯೊಳೆಲ್ಲ ಉತ್ತಮದ ಜಾತಿಯ ವಿಪ್ರ ಕುಲಂಗೆ. ಕ್ಷತ್ರಿಯ, ವೈಶ್ಯ, ಬ್ರಾಹ್ಮಣ ಮತ್ತು ಶೂದ್ರ 4 ಜಾತಿಗಳನ್ನು ಹೇಳ್ತಾರೆ. 4 ಜಾತಿಗಳೊಳಗ 3 ಜಾತಿಯೊಳಗ ಜನ್ಮ ತಾಳಿದ ಜೀವ ಸಾಕ್ಷಾತ್ ಅದೇ ಭಾವದಿಂದ ಮೋಕ್ಷಕ್ಕೆ ಹೋಗೋ ಸಾಧ್ಯತೆ ಇದೆ. ಆದ್ರೆ ಶೂದ್ರ ಕುಲದಿಂದ ಜನ್ಮ ತಾಳಿದ ಜೀವ ಧರ್ಮ ಧಾರಣೆ ಮಾಡೋದ ಕಷ್ಟ ಇದೆ. ಈ ಪ್ರಕಾರ ಜಾತಿಯೋಳ ಎಲ್ಲ ಉತ್ತಮದ ಜಾತಿಯ ವಿಪ್ರ ಕುಲಂಗೆ. ಕ್ಷತ್ರಿಯ ಕುಲದೊಳಗೆ ಉತ್ಪನ್ನ ಆಗಲಿಲ್ಲ, ವೈಶ್ಯ ಕುಲದೊಳಗೆ ಉತ್ಪನ್ನ ಆಗಲಿಲ್ಲ. ಆದರೆ ಬ್ರಾಹ್ಮಣ ಕುಲದೊಳಗೆ, ಬ್ರಾಹ್ಮಣ ಅರ್ಥಾತ್ ಜೈನೋ ಬ್ರಾಹ್ಮಣ, ಜೈನರಲ್ಲೇ ಬ್ರಾಹ್ಮಣನಿದ್ದರು. ಅಂದ್ರೆ ಬ್ರಾಹ್ಮಣದ ಸೃಷ್ಟಿ ಭರತ ಚಕ್ರವರ್ತಿ ಮಾಡಿದ್ದ. ನೋಡ್ರಿ, ಭರತ ಚಕ್ರವರ್ತಿಗೆ ದಾನ ಕೊಡೋದಿತ್ರಿ. ದಾನ ತಗೊಳ್ಳೋರು ಆ ಸಮಯದೊಳಗೆ ಯಾರೂ ಇರಲಿಲ್ಲ. ಅದಕ್ಕಿಂತ ದಾನ ತಗೊಳ್ಳೋರು ಯಾರು ಬೇಕು ಅಂತ ಹೇಳಿ ಇದು ಮಹಾಪುರಾಣದೊಳಗ ಕಥೆ ಬರ್ತಿದೆ. ಅದು ಸತ್ಯಾಸತ್ಯದ ನಿರ್ಣಯ ಮಾಡಕ್ ಹೋಗುದಿಲ್ಲ. ಘಟನೆ ಏನ್ ಬರುತ್ತೆ ಅಷ್ಟು ನೋಡಿದ್ರೆ ಆಗವ ರಾಜಾಲಯದೊಳಗ ಎಲ್ಲರನ್ನು ಆಹ್ವಾನಿಸ್ತಾನ್ರಿ ಭರತ ಚಕ್ರವರ್ತಿ. ಬರುವ ಮಾರ್ಗದೊಳಗ ಸಣ್ಣ ಈ ಹುಲ್ಲನ್ನು ಬೆಳೆಸ್ತಾನೆ ರೀ. ಆ ಹುಲ್ಲನ್ನು ಬೆಳೆಸಿದ ನಂತರ ಬರ್ಲಿಕ್ಕೆ ಅದು ಒಂದೇ ಮಾರ್ಗ ಇರ್ತಿದೆ ಆ ಸ್ಥಾನದೊಳಗೆ ಬರಕ್ಕೆ, ಬೇರೆ ಮಾರ್ಗ ಇರಲಿಲ್ಲ. ಉಳಿದ ಮಾರ್ಗಗಳನ್ನೆಲ್ಲ ಮುಚ್ಚಿ ಬಿಟ್ಟಿದ್ರು.
ಆಗ ಆ ಹುಲ್ಲನ್ನು ತುಳ್ಕೋತ ಯಾರು ಬಂದರು, ಅವರು ಕ್ಷತ್ರಿಯ ಮತ್ತು ವೈಶ್ಯರ. ಆ ಹುಲ್ಲನ್ನು ತುಳಿದನ ಹಿಂಸೆ ಆಗುತ್ತೆ ಅಂತ ಹೇಳಿ ಯಾರು ನಿಂತರು, ಅವರನ್ನ ಅಹಿಂಸಕ ಸಮ್ರಾಟ್ ಅಂತ ಹೇಳಿ ತಿಳ್ಕೊಂಡ ಅವರಿಗೆ ಬ್ರಾಹ್ಮಣ. ನೀವು ಸಮಾಜದ ಮೇಲಿಂದನ ಸಮಾಜಕ್ಕ ನೀವು ಏನ್ ಮಾಡೋದ, ಧರ್ಮೋಪದೇಶ ಮಾಡ್ತಾನ ಇರುದ. ಅನಾದಿ ಕಾಲದಿಂದ ಇಂದಿನ ತನಕ ಉಪಾಧ್ಯಾಯ, ಪುರೋಹಿತ, ಇದು ಶಬ್ದದ ಪ್ರಯೋಗ ಬಂದಿದೆ ಅವ್ರಿಗೆ. ಉಪಾಧ್ಯಾಯ ಯಾರಿಗೆ ಅಂತಾರೆ, ಯಾರು ಪಾಠ ಹೇಳ್ತಾರೆ ಬೋಧಿಸ್ತಾರೆ ಅವ್ರಿಗೆ ಉಪಾಧ್ಯಾಯ. ಪುರೋಹಿತ ಅಂದ್ರೆ ಯಾರು, ಪುರೋಹಿತ ಪೂಜಾರಿ ಅಲ್ಲದೆ. ಈಗ ಪೂಜಾರಿ ಕಾರ್ಯ ಮಾಡ್ತಾ ಇದ್ದಾರೆ, ಆಗ ಅವ್ರ ಅಪರಾಧ. ಪುರೋಹಿತ ಅಂದ್ರೆ ಪೂಜಾರಿ ಅಲ್ಲ, ಪುರೋಹಿತ ಅಂದ್ರೆ ಸಮಾಜದ ನೇತೃತ್ವ, ಸಮಾಜವನ್ನ ಸಮಾಜಕ್ಕ ದಿಶಾಬೋಧ ಮಾಡೋದ, ಸಮಾಜದ ಮಾರ್ಗದಿಂದ ಚ್ಯುತ ಆಗ್ತಾ ಇದ್ರೆ ಅವರನ್ನ ಮಾರ್ಗದೊಳಗೆ ಸ್ಥಿರಗೊಳಿಸೋದ. ಇದು ಉಪಾಧ್ಯಾಯ ಮತ್ತು ಪೌರೋಹಿತ್ಯದ ಕಾರ್ಯ ಇದೆ. ಈ ಪ್ರಕಾರ ಪುರೋಹಿತ ಕುಲದೊಳಗ ಜನ್ಮ ತಾಳಿದಂತ ಕುಲ ನವೀನವಾಗಿ ಆದದ್ದದ. ಅದೇ ಪುರೋಹಿತ ಅರ್ಥಾತ್ ಈಗೇನ್ ಚತುರ್ಥ ಪಂಚಮ ಕಾಸಾರ ಇವೇನ್ ನಾಮ ಇದಾವು, ಬೋಗಾರ್, ಇವೆಲ್ಲ ಕೇವಲ ವ್ಯವಸಾಯದ ಮೇಲೊಂದು ಹೆಸರು ಬಂದಿದಾವೆ, ವಿನಃ ಅವು ಸ್ವತಂತ್ರ ಜಾತಿ ಅಲ್ಲ. ನಾವು ಏನ್ ಬೇಕಾದ ಕಲ್ಪನೆ ಮಾಡ್ಕೋತೀವ್ರಿ. ಪಾತ್ರೆ ಬಿಸಿನೆಸ್ ಮಾಡವ್ರ ಬೋಗಾರಾದರು, ಬಳೆ ಬಿಸಿನೆಸ್ ಮಾಡವ್ರ ಕಾಸಾರಾದರು. ಈ ಪ್ರಕಾರ ವ್ಯವಸಾಯದ ಮೇಲಿಂದ ಬಂದಿದೆ. ಈ ಪ್ರಕಾರ ವ್ಯವಸಾಯದ ಮೇಲಿಂದ ಬಂದ ನಂತರ ಪಂಪ ತನ್ನ ಏನು ಒಂದು ಪವಿತ್ರ ಪರಂಪರೆಯನ್ನ ಹೇಳ್ತಾ ಇದ್ದಾನೆ. ಆ ಪವಿತ್ರ ಪರಂಪರೆಯೊಳಗ ಬ್ರಾಹ್ಮಣ ಕುಲ ಉತ್ತಮ ಇದೆ. ಆದ್ರೂ ಇಷ್ಟನ್ನ ಹೇಳಿದ ನಂತರ ಎರಡನೇ ಪದ್ಯದೊಳಗೆ ಏನ್ ಹೇಳ್ತಾರೆ, ನಮ್ಮ ವಂಶಜರೆಲ್ಲ ನನ್ನ ಕುಲಕ್ಕ ಮಂಕ ಬೆಳೆಸರು ಅಂತ ಹೇಳಿ ಹೇಳಿದ. ಇದನ್ನ ನೀನು ಹೇಳಿದ್ದೀರಿ. ಈಗ ಈ ಪಂಪ 39ನೇ ವರ್ಷಕ್ಕಿಂತ ಮುಂಚೆ ಏನಾಗಿದೆ, ಸಮ್ಯಕ್ತು ಸಂಪನ್ನಾಗಿದೆ. ನಮ್ಗೆ ಎಷ್ಟು ವರ್ಷ ಅದು ರೀ? ಆಗಿನ ಸ್ಥಿತಿ ಏನ್, ಬ್ರಾಹ್ಮಣ ಕುಲೋತ್ಪನ್ನ ಅಂದ್ರೆ ಬ್ರಾಹ್ಮಣ ಅಂದ್ರೆ ಈಗಿನ ಬ್ರಾಹ್ಮಣ ಅಲ್ಲ, ವೇದಾಂಗದ ಪಾಠಿ ಬ್ರಾಹ್ಮಣ ಅಲ್ಲ, ಯಜ್ಞ ಯಾಗಾದಿಗಳನ್ನ ಮಾಡುವ ಬ್ರಾಹ್ಮಣ ಅಲ್ಲ. ಇದು ಮೊದಲು ತಾವು ಸ್ವೀಕಾರ ಮಾಡೋದ. ಆ ನಂತರ ಕ್ಷತ್ರಿಯ ವೈಶ್ಯ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತ ಶೂದ್ರ, ಈ ಪ್ರಕಾರ 4 ಜಾತಿ ಇದ್ದು ಅದ್ರೊಳಗೆ ಬ್ರಾಹ್ಮಣ ಕುಲ ಅಂದ್ರೆ ಕ್ಷತ್ರಿಯರಿಗೂ ವೈಶ್ಯರಿಗೂ ಬೋಧ ಮಾಡುವಂತವ್ರಿ. ಹೀಗೆ ಈ ಉತ್ತಮ ಕುಲದೊಳಗ ಪೂರ್ವ ಸಂಸ್ಕಾರ ಪ್ರಾಪ್ತ ಮಾಡ್ಕೊಂಡು ಬಂದಂಥ ಮಹಾಕವಿ ಪಂಪ ಅವೇನ್ ಹೇಳ್ತಾನೆ, ಈಗ ಸಮ್ಯಕ್ ದರ್ಶನದಿಂದ ಯುಕ್ತ ಇದ್ದಾನೆ, ಆತ್ಮನ ಅತೀಂದ್ರಿಯ ಆನಂದದಿಂದ ಸಂಪನ್ನಿದ್ದಾನೆ. ಅವನನ್ನು ನೋಡಿ ಅವ ತನ್ನ ಜನ್ಮ ಇದ ಎಲ್ಲನೂ ಹೇಳಿದ್ದಾನೆ. ಎಲ್ರಿಗೆ ಯಾವ ಯಾವ ಪ್ರಕಾರದ ಅಚ್ಚುಮೆಚ್ಚಿದ್ದ ಇದು ಎಲ್ಲನೂ ಹೇಳಿದ್ದಾನೆ. ಈ ಪ್ರಕಾರ ಹೇಳಿದರೂ ಕೂಡ ನಮಗೆ ಈಗ ಅದರದ ಪ್ರಯೋಜನ ಇಲ್ಲ. ಈಗ ನಮಗ ಪಂಪ ಏನ್ ಹೇಳಿದಾನೆ ಇದರದ ಪ್ರಯೋಜನ ಇದೆ. ಆ ಪದ್ಯದಲ್ಲಿ ನನಗೆ ಸಿಗ್ತಾ ಇಲ್ಲ. ಇದು ಏನ್ ಹೇಳ್ತಾನೆ ಪಂಪ, ಭವವಾರಾಶಿ ನಿಮಗ್ನರಂ, ಭವವಾರಾಶಿ ನಿಮಗ್ನರಂ ದಯೇ ದಮಂ ದಾನಂ ತಪಂ ಶೀಲಂ ಎಂಬಿವೆ ಮೆಯ್ಯಾಗಿರ ಧರ್ಮಂ. ದಯೇ ದಮಂ ದಾನಂ ತಪಂ ಶೀಲಂ ಎಂಬಿವೆ ಮೆಯ್ಯಾಗಿರೆ ಧರ್ಮಂ ಪ್ರತ್ಯತ್ತುಗು ಮುಕ್ತಿ ಪರ್ಯಂತಂ. ನವೀನವಾಗಿ ಪ್ರಾಪ್ತ ಆದದ್ದಿದೆ, ನವೀನವಾಗಿ ಪ್ರಾಪ್ತ ಆದದ್ದಿದೆ. ಆತ ಏನ್ ಹೇಳ್ತಾನೆ, ಭವವಾರಾಶಿ ನಿಮಗ್ನರಂ, ಭವರೂಪದ ಸಮುದ್ರದೊಳಗ ನಾವ್ ಎಲ್ಲಿದ್ದೇವ್ರೆ? ಭೂಮಿ ಮೇಲೆ ಇದ್ದೇವೆ, ಸಮುದ್ರದೊಳಗಿದ್ದೇವೆ. ಎಲ್ಲಿದ್ದೇವ್ರಿ? ನಾವು ಭೂಮಿ ಮೇಲೆ ವಾಸ ಮಾಡುವಂತ ಭೂಚರರೋ ಅಥವಾ ಸಮುದ್ರದೊಳಗೆ ವಾಸ ಮಾಡುವಂತಹ ಜಲಚರರೋ ಅಥವಾ ಆಕಾಶದೊಳಗೆ ವಾಸ ಮಾಡುವಂತಹ ಖಗಚರರು.
ನಾವ್ ಎಂಥವ್ರು ಇದೀವ್ರಿ. ಇಲ್ಲಿ ಪಂಪ ಹೇಳ್ತಾನೆ, ಪಂಪ ಏನ್ ಅಭ್ಯಾಸ ಮಾಡಿ ಹೇಳ್ತಾನೆ, ಯಾವ ಆತ್ಮನ ಅನುಭೂತಿಯಿಂದ, ಆ ಅನುಭೂತಿಕ್ಕಿಂತ ಮುಂಚೆ ಸಮ್ಯಕ್ ದರ್ಶನ ಆಗೋಕ್ಕಿಂತ ಮುಂಚೆ ಏನು ಪರಿಣತಿ ಇತ್ತು, ಯಾವ ಪರಿಣಾಮ ಇತ್ತು, ಆ ಪರಿಣಾಮ ಸಮ್ಯಕ್ ದರ್ಶನ ಉತ್ಪನ್ನ ಆದ ನಂತರ ಏನು ಪರಿವರ್ತನವಾದಂತಹ ಪರಿಣಾಮ, ಈ ಎರಡನ್ನ ತುಲನೆ ಮಾಡಿ ಇದು ಹೇಳ್ತಾ ಇದ್ದಾನೆ. ಭವವಾರಾಶಿ ನಿಮಗ್ನರ, ಭವವಾರಾಶಿಯೊಳಗ ಪರಿಭ್ರಮಣ ಮಾಡ್ತಾ ಇರುವಂತವರ ಕಥೆಯನ್ನ ಹೇಳಿಲ್ಲ. ಭವವಾರಾಶಿ ನಿಮಗ್ನರಂ, ಯಾವ ಪ್ರಕಾರ ಭಾವಲಿಂಗಿ ಸಂತ ಕೂಟಸ್ಥ ಧ್ರುವ ದ್ರವ್ಯದೊಳಗೆ ನಿಮಗ್ನ ಇರ್ತಾನೋ ಅದೇ ಪ್ರಕಾರ ನಾವು ಭವ ರೂಪದ ಸಮುದ್ರದೊಳಗೆ ನಿಮಗ್ನಿದ್ದೀವಿ. ಯಾವುದೋ ಒಂದರ್ಧ ಸಮಯದ ಸಾತಾವೇದನೆಯದ ಉತ್ಪತ್ತಿ ಆಗ್ತೈತೆ, ಸಾತಾವೇದನೆಯದ ಉದಯದೊಳಗೆ ಬರ್ತೈತೆ. 4 ದುಡ್ಡು ಸಿಗ್ತವೆ, 4 ಅನುಕೂಲ ಸಂಯೋಗ ಸಿಗ್ತವೆ, ಅದರೊಳಗೆ ಮಸ್ತ್ ಆಗಿ. ಇದಕ್ಕಿಂತ ಜಾಸ್ತಿ ಏನ್ ಮಾಡಿದೀವಿ? ಒಂದು ಸಮಯದ ಸಾತಾವೇದನೆ ಮೊದಲು ನಾನೇ ಮಾಡಿದ್ದ, ಅದು ಈ ಹೊತ್ತು ಉದಯಕ್ಕ ಬಂದ. ಆ ಸಾತಾವೇದನೆಯ ನಿಮಿತ್ತದಿಂದ 4 ದುಡ್ಡ, 4 ಅನುಕೂಲ ವಸ್ತುಗಳ, ಮನೆ, ವ್ಯಾಪಾರ, ಬಿಸಿನೆಸ್ ಎಲ್ಲ ಪ್ರಾಪ್ತ ಆಗುತ್ತದೆ. ಆ ಪ್ರಾಪ್ತ ಆದದ್ರೊಳಗ ಇವೇನ್ ಮಾಡಿದಾನೆ? ನಿಮಗ್ನ ಆಯ್ತು. ಸಾತಾವೇದನೆ ಒಂದು ಸಮಯವರ್ತಿ ಇರುತ್ತದೆ, ಯಾವುದೇ ಪರ್ಯಾಯ ಒಂದು ಸಮಯವರ್ತಿ ಇರುತ್ತದೆ. ಆ ಸಾತಾವೇದನೆಯ ಉದಯದಿಂದ ತಮ್ಮ ಹತ್ತಿರ ಒಂದು 10 ಲಕ್ಷ ದುಡ್ಡು ಬಂದಿದ್ದೀರಿ. ಆ 10 ಲಕ್ಷ ದುಡ್ಡ ತನ್ನ ಯೋಗ್ಯತೆಯಿಂದ ತನ್ನ ಸಮಯಕ್ಕನುಸರಿಸಿ ಕ್ಷೇತ್ರಾಂತರ ಮಾಡಿ ಯಾವ ಕ್ಷೇತ್ರದೊಳಗೆ ಬರಬೇಕಾಗಿತ್ತೋ ಆ ಕ್ಷೇತ್ರದೊಳಗೆ ಬಂದು ಬಿಟ್ಟಿದೆ. ಆದ್ರೆ ಆ 10 ಲಕ್ಷ ರೂಪಾಯಿ ಯಾರ ಹತ್ತಿರ ಇದ್ದಾವ್ರಿ? ಯಾರಿಗೆ ಸಾತಾವೇದನೆಯ ಉದಯ ಬಂದಿತ್ತೋ ಆ ವ್ಯಕ್ತಿಯ ಹತ್ತಿರ ಇವೇನ್ರಿ ಅವು 10 ಲಕ್ಷ ರೂಪಾಯಿ ರೀ. ಎಲ್ಲಿವೆ ರೀ? ಕಲ್ಪನೆ ಮಾಡ್ರಿ, ಆ 10 ಲಕ್ಷ ರೂಪಾಯಿ ಎಲ್ಲಿವೆ? 10 ಲಕ್ಷ ರೂಪಾಯಿದ ಮಮತೆ ಇವನು ವಿಕಲ್ಪದೊಳಗೆ ಇದೆ ವಿನಃ 10 ಲಕ್ಷ ರೂಪಾಯಿ ಆತ್ಮನಲ್ಲಿ ಇಲ್ಲ. 10 ಲಕ್ಷ ರೂಪಾಯಿ ಬಿದ್ದಿದ್ದೇನೆ, ಟ್ರೆಜರಿದೊಳಗೆ ಬೀಳಿ, ಬ್ಯಾಂಕಿನೊಳಗೆ ಬೀಳಿ, ಅದು ನನ್ನದು ಅನ್ನುವಂತ ಮಮತೆ ಭಾವಮತ ನನ್ನದಿದೆ. ಇದರಿಂದ ಈ ಜೀವ ನಿಮಗ್ನಾಗಿ ಹೋಗಿದಂತೆ. ಆದರೆ ಈ ಜೀವ ಅದು ಯಾವ ಪ್ರಕಾರ ಬಂದಿದೆಯೋ 10 ಲಕ್ಷ ರೂಪಾಯಿ, ಅದೇ ಪ್ರಕಾರದ ಸಮಯ ಬಂದಾಗ ತಾನೇ ಹೊರಟು ಹೋಗ್ತಿದೆ. ಹಾಗೇನ್ ಮಾಡ್ತಾನೆ? ಈ ಪ್ರಕಾರ ಸಾತಾ ಅಸಾತಾದ ಉದಯದ ಮಧ್ಯದೊಳಗ ಒಂದು ಸಲ ಸಾತಾರೂಪದ ಚಿಕ್ಕದಾದಂತ ಪರ್ಯಾಯ ಬರುತ್ತದೆ ಸಮುದ್ರದೊಳಗ, ಭವರೂಪದ ವಾರಿಸಿಯೊಳಗ. ಆಮೇಲೆ ಅಸಾತಾರೂಪದ ಪರ್ವತ ಪ್ರಾಯದ ಅಲೆ ಬರುತ್ತದೆ ರೀ. ಆ ಪರ್ವತ ಪ್ರಾಯದ ಅಲೆ ಬಂದು ನಿನ್ನ ಸಾತಾರೂಪದ ಅಲೆಯನ್ನ ಎಲ್ಲೋ ಬೆಡಕ ತಲುಪಿಸಿ ಬಿಡು. ಆಗ ನಾನೇನ್ ಮಾಡ್ತೇನೆ ಹೇಳಿ? ಈ ಭವರೂಪದ ವಾರಾಶಿಯಲ್ಲಿ, ಸಾಗರದಲ್ಲಿ, ಸಮುದ್ರದಲ್ಲಿ ಮುಳುಗಿ ಹೋದಂತ ನಾನು ಆ ಸಾತಾ ಹೋಗಿ ಅಸಾತಾದ ಉದಯ ಎರಡನೇ ಸಮಯದೊಳಗೆ ಬಂದ ನಂತರ ಅದು ಎಲ್ಲವನ್ನೂ ಕೊಚ್ಕೊಂಡು ಹೋಗ್ತಿದೆ. ಹೇಗೆ ಮೊನ್ನೆ ಏನಾಯ್ತದೆ? ಏನಾಯ್ತದ? ಅದು ಯಾವುದರ ಸಲುವಾಗಿ? ಅದು ತನ್ನ ಯೋಗ್ಯತೆಯಿಂದ ತನ್ನ ಸಮಯಕ್ಕೆ ತಾನಾಗೈತ್ರಿ. ಬೇರೆ ಯಾವುದರಿಂದನೂ ಆಗಿಲ್ಲ. ಯಾವುದು ನಿಮಿತ್ತದ ಅವಶ್ಯಕತೆಯನ್ನ ಪ್ರತಿಯೊಂದು ವಸ್ತು ತನ್ನಲ್ಲೇ ಸ್ವಯಂ ಪರಿಣಮನಶೀಲಿದೆ, ತನ್ನ ಸ್ವತಂತ್ರ ಶಕ್ತಿ ಇದೆ. ಆ ಸ್ವತಂತ್ರ ಶಕ್ತಿಗೆ ಅನುಸರಿಸಿ ಸಮಯಕ್ಕ ಪರಿಣಾಮನ ಮಾಡ್ತಾ ಇದೆ. ಅಂಥ ಸಮಯದೊಳಗ ಒಂದು ಸಲ ಸಾತಾವೇದನೆಯದ್ದು ಉದಯ ಬಂದ ನಂತರ ಸುಂದರ ಶರೀರ ಸಿಕ್ಕುತ್ತದೆ, ಸುಂದರ ಪತ್ನಿ ಸಿಕ್ಕುತ್ತಾಳೆ, ಮನೆ ಇವೆಲ್ಲ ಸಿಕ್ಕುತ್ತವೆ.
4 ದುಡ್ಡು ಸಿಕ್ಕುತ್ತವೆ, ಅದರೊಳಗೆ ಈತ ನಿಮಗ್ನಾಗಿ ಹೋಗ್ತಾನೆ. ಅದು ಯಾವಾಗ ಹೋಗ್ತಿದೆ ಇದರದ ವಿಚಾರ. ಇದೆಲ್ಲ ನಾನು ಮಾಡಿದ ಕರ್ತವ್ಯ. ಇಂದಿನವರೆಗೆ ಯಾವ ಜೀವನಿಗೆ ಈ ವರ್ತಮಾನ ಭವದ ಪುರುಷಾರ್ಥದ ಫಲ ಯಾವ ಜೀವನಿಗೆ ಅಂಶ ಮಾತ್ರ ಸಿಕ್ಕುವುದಿಲ್ಲ. ಇದರದ್ದು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಾವೇನು ಮುಕ್ತ ಮನಸ್ಸಿನಿಂದ ಪಾಪದ ಆಚರಣೆ, ಪಾಪದ ಮಲಿನ ಭಾವ, ವಿಪರೀತ ಭಾವ, ಕಷಾಯ ಭಾವ ಮಾಡ್ತಾ ಇದ್ದೇವೆಯೋ ಅದರ ಫಲ ಭವಿಷ್ಯದೊಳಗೆ ಸಿಗುತ್ತದೆ. ಈ ಭವದೊಳಗೆ ಮಾಡಿದ ಚತುರಾಯದಿಂದ 4 ಅನುಕೂಲ ಸಂಯೋಗ ಸಿಗಲಿಲ್ಲ. ಪೂರ್ವ ಭವದೊಳಗೆ ಮಾಡಿದ ಪುಣ್ಯದ ಪರಿಪಾಕತೆಯಿಂದ ಈ ಭವದೊಳಗೆ 4 ಅನುಕೂಲ ಸಂಯೋಗಗಳು ಸಿಕ್ಕಿರವೆ. ನಾನು ಮಾಡಿದ್ದೇನೆ, ಆ ಮೂರ್ಖನಿಗೆ ಸಂಸಾರ ಮಾಡ್ಲಿಕ್ಕೇನೆ ಬರಲಿಲ್ಲ, ಹೆಮ್ಮೆ ಕಚ್ಕೊತಾನೆ. ಆದರೆ ಶುದ್ಧೈರ್ಧನೈರ್ನವದ್ಧಂತೆ ಸತಾಮಪಿನ ಸಂಪದ. ಶುದ್ಧ ಜಲದಿಂದ ಸಮುದ್ರ ತುಂಬಲಿಲ್ಲ ರೀ, ಪವಿತ್ರವಾದಂತಹ ಜಲದಿಂದ ಸಮುದ್ರ ತುಂಬಲಿಲ್ಲ. ಗಟಾರದ ನೀರು, ಡ್ರನೇಜದ ನೀರು ಎಲ್ಲ ಹರಿದು ಹೋಗಿ ಅಲ್ಲಿ ಸಮುದ್ರ ಆಗಿದೆ. ನಿಮ್ಮ ಹತ್ತಿರ 10 ಲಕ್ಷ ರೂಪಾಯಿ ಸಿಗಬೇಕಾದ್ರೆ ಆ ದುಡ್ಡೆಲ್ಲ ಬರೇ ಪಾಪ ಪರಿಣಾಮ ಬೀರವ್ರಿ. ಪೂರ್ವಭವದ ಪುಣ್ಯ ಇದೆ, ಪೂರ್ವಭವದ ಪುಣ್ಯ ಇದೆ, ವರ್ತಮಾನ ಭವದ ಪಾಪ ಪರಿಣಾಮ ಇದೆ. ಪೂರ್ವಭವದ ಪುಣ್ಯದಿಂದ ದುಡ್ಡು ಬಂದಿದೆ 10 ಲಕ್ಷ, ವರ್ತಮಾನದ ಪಾಪ ಪರಿಣಾಮದಿಂದ ಅದ 50 ಲಕ್ಷ ಬರಬೇಕಾಗಿತ್ತು, ಅದ 10 ಲಕ್ಷ ಬಂದಿತ್ತು. ಈ ವಿವೇಕ ಈ ಭವವಾರಾಶಿಯೊಳಗ ಮುಳುಗಿದಂತಹ ಜೀವನಿಗೆ ಇಲ್ಲ. ಈ ಭವವಾರಾಶಿಯೊಳಗ ಮುಳುಗಿದಂತಹ ಜೀವ ಒಂದು ಸಮಯದ ಯಾವ ಸಾತಾದ ಉದಯ ಬಂದಿದೆಯೋ, ಜನ್ಮದೊಳಗೆ ಮಾಡಿದ ಪುಣ್ಯದ ಪರಿಪಾಕತೆಯಿಂದ ಫಲ ಕೊಡ್ತಾ ಇದೆಯೋ ಅದರಲ್ಲಿ ಇವನು ನಿಮಗ್ನನಾಗಿ ಹೋಗಿದ್ದ. ಇದು ಸಂಸಾರದ ಸ್ವರೂಪ ಇದೆ. ಈಗ 1100 ವರ್ಷದ ಮುಂಚೆ ಮಹಾಕವಿ ಪಂಪ ತಾನು ಅನುಭವಿಸಿದ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಏನು ಆಗಿನ ಕಾಲದ ಸಮಾಜದ ರಚನೆಯನ್ನು ನೋಡಿದ್ದು, ಜನರ ರಚನೆಯನ್ನು ನೋಡಿದ್ದು, ಜನರ ವಿಚಾರವನ್ನು ನೋಡಿದ್ದು, ಜನರ ಮಲಿನ ಪರಿಣಾಮವನ್ನು ನೋಡಿದ್ದು, ಅದು ಎಲ್ಲದರ ಫಲಸ್ವರೂಪವಾಗಿ ಈ ಪದ್ಯ ಹೇಳಿದ್ದಾನೆ. ಈ ಪದ್ಯ ಹೇಳಿದ್ದಾನೆ. ಈ ಪದ್ಯ ಹೇಳದರ ಹಿನ್ನೆಲೆಯಾಗಿ ಅವನಲ್ಲಿ ಇರುವ ಶ್ರದ್ಧೆ ನಾವು ನೋಡ್ಲಿಕ್ಬೇಕು. ಏನು ಶ್ರದ್ಧೆ ಇದೆ? ಭವವಾರಾಶಿ ನಿಮಗ್ನರ. ನಾವು ಮೀನೋ ಮೊಸಳೆಯೋ ಏನೋ ಆಗ್ತೇವೆ, ಮತ್ತೆ 1000 ಯೋಜನೆ ವಿಸ್ತಾರ ಇರುವಂತಹ ಮೊಸಳೆ ಬಂದು ಸಂಪೂರ್ಣ ಎಲ್ಲನ ನುಂಗಿ ಬಿಡುತ್ತದೆ. ಆ ಪ್ರಕಾರ ಸಂಸಾರದೊಳಗ ಅಸಾಧಾರ್ಥ ಅದ್ಭುತ ಅಲೆ ಬಂದ ನಂತರ ನಮ್ಮ ಸಿರಿ ಸಂಪತ್ತುಗಳನ್ನು ಎಲ್ಲ ಕೊಚ್ಚಿಕೊಂಡು ಇದರದ ಜ್ಞಾನ ಇರುವುದಿಲ್ಲ ಈ ಜೀವಕ್ಕ. ಆ ಸಮಯದೊಳಗ ಮದದಿಂದ ಮಸ್ತ್ ಆಗಿರ್ತಾನೆ, ಅಭಿಮಾನದಿಂದ ಮಸ್ತ್ ಆಗಿರ್ತಾನೆ. ಆಗ ತನ್ನ ಆತ್ಮನನ್ನಂತೂ ಮರೆತೇ ಬಿಟ್ಟಿದ್ದಾನೆ. ಆದರೆ ಇಡೀ ಜಗತ್ತನ್ನ ತುಚ್ಛವಾಗಿ ತಿಳ್ಕೊತಾನೆ. ಇಡೀ ಜಗತ್ತನ್ನು ತುಚ್ಛವಾಗಿ ತಿಳ್ಕೊಳ್ಳುವ ಯಾವ ಪರಿಣಾಮ ಇದೆಯೋ ಆ ಪರಿಣಾಮದ ಫಲವನ್ನು ಭವಿಷ್ಯದೊಳಗ ಅದೇ ಜೀವ ಭೋಗಿಸ್ಬೇಕು. ಈ ಹೊತ್ತು ಜಗತ್ತಿಗೆ ಗೊತ್ತಿಲ್ಲದನ್ನ ನಾವು ಮನುಷ್ಯನೊಳಗೆ ಯಾವುದಾದರೂ ಪಾಪ ಮಾಡಬಹುದೋ ಅಥವಾ ಮಾಡ್ತಾ ಇದ್ದೇವೆ, ಇದರದ ಯೋಚನೆ ತಾವು ಮಾಡಿ. ಎಂದಾದರೊಮ್ಮೆ ಯಾವಾಗಲಾದರೊಮ್ಮೆ ಒಂದು ಸಮಯ ಮಲಿನ ಭಾವ ಬರ್ತಿದೆಯೋ ಅಥವಾ ಸಮಯಕ್ಕೆ ಮಲಿನ ಭಾವ ಬರ್ತಾ ಇದೆ. ಒಂದು ಸಮಯ ಮಲಿನ ಭಾವ ಬಂದದ್ದ ಅಸಾತಾದ ಉದಯ ಆಗ್ತೈತಿ, ಒಂದು ಸಮಯ ನಿರ್ಮಲ ಭಾವ ಬಂದದ್ದ ಸಾತಾದ ಉದಯ ಆಗ್ತೈತಿ. ಸಾತಾದ ಉದಯದಿಂದ ಸಮಸ್ತ ವೈಭವ ಸಿಗ್ತಾವ್ರಿ, ಒಂದು ಸಮಯದ ಸಾತಾದ ಉದಯ. ಅದೇ ಪ್ರಕಾರ ಒಂದು ಸಮಯದ ಅಸಾತಾದ ಉದಯ ಬಂದ ನಂತರ ಏನು ಚಿನ್ನ ಹಿಡಿದ್ರೇನು ಮನ್ನ ಆಗ್ಬಿಡ್ತೀರಿ. ಈ ವಿಚಾರ ಈ ಯೋಚನೆ ಈ ಜೀವಕ್ಕೆ ಯಾವಾಗೂ ಬರಲಿಲ್ಲ. ಅದರ ಸಲುವಾಗಿ
ಈ ಭವವಾರಾಶಿ ನಿಮಗ್ನರಂ ಅವರನ್ನ ಮುಕ್ತಿಯ ತನಕ ಎತ್ತಿ ಒಯ್ಯಬೇಕು ಅನ್ನುವಂಥ ಉದಾರ ಭಾವನೆ. ಆತ ಸ್ವಯಂ ಆ ಆತ್ಮ ಕಲ್ಯಾಣದ ಮಾರ್ಗವನ್ನ ಸ್ವಯಂ ತಿಳ್ಕೊಂಡಿದ್ದಾನೆ, ಸ್ವಯಂ ಅನುಭವಿಸ್ತಾ ಇದ್ದಾನೆ. ಅದು ತನ್ನ ಸಂಪತ್ತಿದೆ. ತನ್ನ ಸಂಪತ್ತಿದೆ. ಹೇಗೆ? ತಾನು ತನ್ನಲ್ಲೇ ತನಗಾಗಿ ತನ್ನಿಂದ ತಾನೇ ತನ್ನ ಪುರುಷಾರ್ಥ ಮಾಡುವುದರಿಂದ ಅದ ಆತ್ಮನ ಅನುಭೂತಿ ಅವನಿಗೆ ಪ್ರಗಟ ಆಗಿದೆ. ಯಾರ ವರದಿಂದ, ದಯದಿಂದ, ಆಶೀರ್ವಾದದಿಂದ ಪ್ರಾಪ್ತ ಆಗಿಲ್ಲ, ಅದ ಅವನಿಗೆ ಸ್ವಯಂ ಪ್ರತ್ಯಕ್ಷ ಪ್ರಗಟ ಆಗದ ಅವನಿಗೆ ಅತ್ಯಂತ ನವೀನವಾಗಿ ಪರಿಚಯ ಇದೆ. ಆ ಪರಿಚಯದ ಪರಿಪಾತತೆಯಿಂದ ಜಗತ್ತಿನ ಮೇಲೆ ದಯ ಮಾಡಿ ನನ್ನ ತಂದೆ ಆ ಬ್ರಾಹ್ಮಣ ಮತವನ್ನ ತ್ಯಾಗ ಮಾಡಿ ವೀತರಾಗ ಪರಂಪರೆಗೆ ಬಂದಿದ್ದಾರೆ. ಅದರಿಂದ ನನ್ನಲ್ಲೇ ವೀತರಾಗ ಸಂಸ್ಕಾರ ಉತ್ಪನ್ನ ಆಗಿದೆ. ಈ ಭಾವ ಇಲ್ಲದೆ ಆದ್ರೆ ನಾನೇನು ಪೂರ್ವ ಭಾವದೊಳಗೆ ಮಾಡಿದ್ದೇನೆ. ಈಗ ವರ್ತಮಾನ ಭಾವದೊಳಗೆ ಅನುಭವ ಇದೆ. ಅವ ಏನು ಸಂಪಾದನೆ ಮಾಡಿದರೆ? ಸಂಪಾದನೆ ಮಾಡಿದ್ದ ಆತ್ಮನ ಅನುಭೂತಿಯನ್ನ. ಯಾರಿಗೆ ಭಿಕ್ಷೆ ಬೇಡಲಿಲ್ಲ, ಯಾರನ್ನ ಪ್ರಸನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾರ ಮನಸ್ಸನ್ನ ಕಾಯ್ಕೋಲಿಕ್ಕೆ ಹೋಗ್ಲಿಲ್ಲ, ಯಾರನ್ನ ಕೂಡಿಸಿ ನನಗೆ ಉಪಕಾರ ಮಾಡ್ರಿ ಅಂತ ಹೇಳಲಿಲ್ಲ, ಯಾರ ಹತ್ರ ನಾಲ್ಕು ದುಡ್ಡು ಬೇಡಲಿಲ್ಲ ಸಮ್ಯಕ್ ದರ್ಶನದ ಸಲುವಾಗಿ ಬೇಡಿದ. ಆದರೂ ಕೂಡ ಸಮ್ಯಕ್ ದರ್ಶನ ತನ್ನಲ್ಲಿ ಯಾವ ವೀರ್ಯ ಗುಣ ಇದೆಯೋ ಆ ವೀರ್ಯ ಗುಣ ಜಾಗೃತಾಗಿ ಈಗ ಪ್ರಾಪ್ತ ಪರ್ಯಾಯದೊಳಗ ಆತ್ಮ ಪ್ರತ್ಯಕ್ಷ ಪ್ರಗಟ ಆಗಿದ್ದಾನೆ. ಅದರ ಸಲುವಾಗಿ ಯಾರ ಹತ್ರ ವಿನಯದಿಂದ ಭಿಕ್ಷೆ ಬೇಡಲಿಲ್ಲ, ಯಾರನ್ನ ಪ್ರಸನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾರಿಗೆ ವಿನಂತಿ ಮಾಡ್ಕೊಳ್ಳಿಲ್ಲ. ಇದು ಅವನಿಗೆ ಸ್ವಯಂ ಅನುಭವ ಇದೆ. ನಮಗೆ ಯಾವುದಾದ್ರೂ ಸಂಸಾರದ ಕಾರ್ಯ ಮಾಡಬೇಕಾದ್ರೆ ಕೈ ಮುಗಿದು ಹೇಳ್ತೇವೆ, ನಾಳೆ ನನ್ನ ಮಗಳ ಮದುವೆ ತಾವು ಬರ್ರಿ. ಇದೆಂಥ ವಿನಯ, ಇದೆಂಥ ಆತ್ಮನ ವಿಪರೀತ ಅಪಹಾಸ್ಯ. ಏನ್ ಹೇಳ್ತೇವ್ರಿ? ಆದರೆ ಜ್ಞಾನಿ ಪುರುಷ ತ್ರಿಲೋಕ ಪೂಜ್ಯ ಇರುವಂತಹ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಳ್ಬೇಕಾದ್ರೆ ಒಂದು ಪೈಸೆ ಬೇಕಾಗಿಲ್ಲ, ನಿಮ್ದ ಯಾರನ್ನ ಪ್ರಸನ್ನ ಮಾಡಬೇಕಾಗಿಲ್ಲ, ಯಾವ ಭಗವಂತನ ಕಡೆ ಹೋಗ್ಬೇಕಾಗಿಲ್ಲ, ಯಾವ ಕೇವಲ ಜ್ಞಾನಿ ಕಡೆ ಹೋಗ್ಬೇಕಾಗಿಲ್ಲ, ಯಾವ ಧನಿಕ, ಯಾವ ಚಕ್ರವರ್ತಿ, ಯಾವ ಇಂದ್ರ, ಯಾವ ನರೇಂದ್ರನ ಕಡೆ ಹೋಗ್ಬೇಕಾಗಿಲ್ಲ. ಈ ಕೆಚ್ಚ ಹೇಗೆ ಬರ್ತದೆ? ಪರಮ ಜಿನೇಂದ್ರ ವಾಣಿ ಸರಸ್ವತಿ. ಲೋಕದವರೆಗೆ ಹಿಂದಿನವರೆಗೆ ಯಾರೂ ಹೇಳಲಿಲ್ಲ ಈ ಮಾತನ್ನು, ಯಾವ ಆಚಾರ್ಯ ಭಗವಂತರು ಕೂಡ ಹೇಳಲಿಲ್ಲ. ಪರಮ ಜಿನೇಂದ್ರ ವಾಣಿ ಸರಸ್ವತಿ, ಶ್ರೇಷ್ಠವಾದಂತಹ ಜಿನೇಂದ್ರ ಭಗವಂತರ ಪರಮ ಜಿನೇಂದ್ರ ಅರ್ಥಾತ್ ತೀರ್ಥಂಕರ ಕೇವಲಿ ಭಗವಂತರ ದಿವ್ಯ ಧ್ವನಿ ಏನಿದೆಯೋ ಅದೇ ಸರಸ್ವತಿ ಇದೆ. ಕೈಯೊಳಗೆ ವೀಣೆ ತಗೊಂಡ ಪಣ್ಣ ರೂಪಮಂ ಧರಿಸಿ ನಿಂದುದು ಅದು ಸರಸ್ವತಿ ಅಲ್ಲ. ಈ ಮಾತನ್ನ ಇಂದಿನವರೆಗೆ ಯಾರು ಹೇಳಿದ್ದಾರೆ? ಪಂಪ ಹೇಳಿದ್ದನ್ನು ಕೇಳಿ ಆದರೂ ಯಾರು ಹೇಳಿದ್ದಾರೆ? ಎಂಥ ಸ್ಪಷ್ಟ ನಿಷ್ಠುರ ದೃಷ್ಟಿ ಇದೆ. ಆ ಪರಮ ಜಿನೇಂದ್ರ ವಾಣಿಯ ಮಾಧ್ಯಮದಿಂದ ತನ್ನಲ್ಲೇ ಆ ಪರಮ ಜಿನೇಂದ್ರ ಆಗುವಂಥ ಕೆಚ್ಚನ್ನ ಪ್ರಗಟಪಡಿಸಿಕೊಂಡಿದ್ದಾರೆ. ಪಂಪ ಏನ್ ಮಾಡಿದಾನೆ? ತನ್ನ ಸಾಮರ್ಥ್ಯದಿಂದ ತನ್ನ ಕೂಟಸ್ಥ ಧ್ರುವದ್ರವಿ ನಿರ್ಮಲ ಗುಣ, ಆ ನಿರ್ಮಲ ಗುಣದಿಂದ ಒಂದು ಸಮಯದ ನಿರ್ಮಲ ಪರ್ಯಾಯವನ್ನ ಪ್ರಕಟಪಡಿಸಿಕೊಂಡ ಸಂಸಾರವನ್ನ ಸೀಮಿತ ಮಾಡಿಬಿಟ್ಟಿದ್ದಾನೆ. ಭವವಾರಾಚಿಯನ್ನ ಅಲ್ಲಾಡಿಸಿ ಬಿಟ್ಟಿದ್ದಾನೆ. ಅದರಲ್ಲಿ ಏನಾಗಿದೆ? ಆ ಭವವಾರಾಚಿಯನ್ನೆಲ್ಲ ಕುಡಿದು ಬಿಡುವಂಥ ಒಂದು ಸಮ್ಯಕ್ ದರ್ಶನದ ಉತ್ಪತ್ತಿಯಾಗಿದೆ. ಭವವಾರಾಚಿಯಿಂದ ಅವನ ಪಾಲಿಗೆ ಇಲ್ಲ. ಯಾರ ಪಾಲಿಗೆ ಭವರಾಶಿ ಇಲ್ಲವೋ, ಯಾರ ಭವರಾಶಿಯಿಂದ ಹೊರಗೆ ಬಂದಿದ್ದಾರೋ, ಹೊರಗೆ ಬಂದ ಭವರಾಶಿಯನ್ನು ನೋಡ್ತಾ ಇದ್ದಾರೆ. ಭವರಾಶಿ ಒಳಗೆ ಮುಳುಗಿ ಭವರಾಶಿಯನ್ನು ನೋಡ್ತಾ ಇದ್ದಾರೆ.
ಆತ್ಮನಲ್ಲಿ ನಿಮಗ್ನತೆಯಾಗಿ ಆತ್ಮನ ಸ್ವರೂಪವನ್ನು ನೋಡಿ ಜಗತ್ತಿಗೆ ಹೇಳ್ತಾರೆ. ಆದರೆ ಸಂಸಾರ ಸ್ವರೂಪದೊಳಗೆ ಮುಳುಗಿದ್ದ ಸಂಸಾರ ಸ್ವರೂಪವನ್ನು ಇಂದಿನವರೆಗೆ ಯಾರೂ ಜಗತ್ತಿಗೆ ಹೇಳಲಿಲ್ಲ. ಸಂಸಾರದಿಂದ ಮೇಲೆದ್ದದಂತ ಹೇಳ್ತಾ ಇದ್ದಾರೆ. ಸ್ವಯಂ ಆ ಸಂಸಾರದಿಂದ ಬಿಡುಗಡೆ ಹೊಂದಿ ಭವವಾರಾಶಿಯಿಂದ ಬಿಡುಗಡೆ ಹೊಂದಿ ಭವವಾರಾಶಿಯನ್ನ ಅಭಾವ ಸ್ವರೂಪ ಮಾಡಿ ಒಂದು ಸಮಯ ಈತ ಹೊರಗೆ ಬಂದು ಹೇಳ್ತಾನೆ, ಹೊರಗೆ ಬಂದ ದೃಷ್ಟಿಗೋಚರ ಮಾಡ್ತಾನೆ, ಓಹೋ ಇದು ಭವವಾರಾಶಿ. ಭವವಾರಾಶಿ ನಿಮಗ್ನದ ಆ ಭವರೂಪದ ಸಾಗರದಲ್ಲಿ ಮುಳುಗೇಳುತ್ತಿರುವಂತ, ಮುಳುಗಿ ಏಳ್ತವೆ. ಎಲ್ಲಿ ಮೇಲ್ ಬರ್ತವೆ ಅಂದ್ರೆ ಇಲ್ಲ, ಅಲ್ಲೇ ಮುಳುಗ್ತವೆ. ಒಂದ್ ಸ್ವಲ್ಪ ಮುಖ ತೋರಿಸ್ತೇವೆ ಮತ್ತು ಒಂದ್ ಸ್ವಲ್ಪ ಮುಖ. ಭವವಾರಾಶಿ ನಿಮಗ್ನರಂ, ಅಂಥ ಭವಶಿಯೊಳಗ ತನ್ನತನವನ್ನ ಮರೆತ ಕೇವಲ ದುಃಖ 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 ದುಃಖ. ಜಲಚರ ಪ್ರಾಣಿ ಎಷ್ಟಿರ್ತವೆ? ಜಲಚರ ಆ ಭವವಾರಾಶಿಯೊಳಗ ಅರ್ಥಾತ್ ಸಾಕ್ಷಾತ್ ಜಲಚರ ಪ್ರಾಣಿಯಾಗಿ ನಾವು ಜನ್ಮ ತಾಳಿಲ್ಲ. ನಾವ ಸಂಜ್ಞಿ ಮನುಷ್ಯ ಪರ್ಯಾಯದೊಳಗೆ ಇದ್ರೂ ಕೂಡ ಈ ಭೂಮಂಡಲ ಕೂಡ ಸಂಸಾರ ರೂಪದ ಸಾಗರ ಇದ್ರೆ. ಬಾಹ್ಯದೊಳಗಿರೋದೊಂದ ಸಾಗರ ಅಲ್ಲ ಅದು ಪ್ರತ್ಯಕ್ಷ ಸಾಗರ. ಇದು ಪರೋಕ್ಷ ಸಾಗರ, ಹೀಗೆ ಭೇದಿಲ್ಲ. ಅದು ಪರೋಕ್ಷ ಸಾಗರ ಇದೆ, ಇದು ಪ್ರತ್ಯಕ್ಷ ದುಃಖದ ಸಾಗರ ಇದೆ. ಭವವಾರಾಶಿ ನಿಮಗ್ನರಂ, ಈ ಭವವಾರಾಶಿ ಒಳಗ ಮುಳುಗೇಳುತ್ತಿರುವಂಥ ಜೀವನಿಗೆ ಆಧಾರ ಯಾವದ? ದಯೆ, ದಮಂ, ದಾನಂ, ತಪಂ, ಶೀಲಂ ಎಂಬಿವೆ. ಭವವಾರಾಶಿ ನಿಮಗ್ನರಂ ದಯೆ, ದಮಂ, ದಾನಂ, ತಪಂ, ಶೀಲಂ ಎಂಬಿವೆ ಮೆಯ್ಯಾಗಿರೆ ಸಂದ ಧರ್ಮವೇ. ಎಂಬಿವೆ ಮೆಯ್ಯಾಗಿರೆ. ಸಕ್ಕರೆ ಹೇಗಿದೆ? ಸಿಹಿ ಮಯ ಇದೆ. ಸಿಹಿನ ಅದರ ಶರೀರ ಇದೆ, ಸಿಹಿನ ಅದರದ ಸ್ವರೂಪ ಇದೆ, ಸಿಹಿನ ಅದರದ ಸರ್ವಾಂಗ ಇದೆ. ಸರಿ, ಅದೇ ಪ್ರಕಾರ ದಯೆ ದಮಂ ದಾನಂ ತಪಂ ಶೀಲಂ ಎಂಬಿವೆ ಅದರದ ಶರೀರ ಆಗಿರುವಂತಹ ಧರ್ಮ ಏನಿದೆಯೋ ಅದೇ ಧರ್ಮ ಪತ್ಯತ್ತು ಮೋಕ್ಷದವರೆಗೆ ತೆಗೆದುಕೊಂಡು ಹೋಗುತ್ತದೆ. ಅನುಭವ ಪ್ರತ್ಯಕ್ಷದಿಂದ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ಪಂಪ ಎಂಥವಿದ್ದಾನೆ? ಆತ್ಮಜ್ಞಾನಿ ಪುರುಷ ಇದ್ದಾನೆ. ಶಬ್ದ ಪ್ರಯೋಗ ಏನ್ ಮಾಡ್ತಾ ಇದ್ದಾನೆ? ದಯೆ, ದಮಂ, ದಾನಂ, ತಪಂ, ಶೀಲಂ. ಇದರದ್ದು ನಾವು ಶಬ್ದಶಃ ಅರ್ಥ ಮಾಡಿದೀವು ಅಂದ್ರೆ ನಾವು ಪುನಃ ಭವವಾರಾಶಿ ಒಳಗೆ ನಿಮಗ್ನ. ಇಲ್ಲಿ ಮಹಾನ್ ಕೌತುಕ ಇದೆ. ದಯೆ ಪರದ ಮೇಲೆ ದಯೆ ಮಾಡಿದ ಅಂದ್ರೆ ನೇಮದಿಂದ ಸಂಸಾರತೆ. ಪರಜೀವನ ಮೇಲೆ ದಯೆ ಮಾಡಿದ, ಷಟ್ಕಾಯಿ ಜೀವಗಳ ಮೇಲೆ ದಯೆ ಮಾಡಿದ ಅಂದ್ರೆ ನೇಮದಿಂದ ಸಂಸಾರ. ಷಟ್ಕಾಯಿ ಜೀವಗಳ ಮೇಲೆ ದಯೆ ವ್ಯವಹಾರದಿಂದ ಉಪಚಾರದಿಂದ ಕಥನ ಬರುತ್ತದೆ. ನಿನ್ನ ಜೀವನ ಮೇಲೆ ನೀ ದಯೆ ಮಾಡಿದ್ರೆ ಬಾಹ್ಯ ಷಟ್ಕಾಯಿ ಜೀವನ ಮೇಲೆ ಸ್ವಾಭಾವಿಕವಾಗಿ ದಯೆ ಬರುತ್ತದೆ. ಅದು ವ್ಯವಹಾರದಿಂದ ದಯೆ ಇದೆ, ಅದು ಉಪಚಾರದಿಂದ ದಯೆ ಇದೆ. ನಿನ್ನ ಆತ್ಮನ ಮೇಲೆ ದಯೆ ಮಾಡಿದೆ, ನಿನ್ನ ಆತ್ಮನನ್ನ ಪ್ರಗಟ ಮಾಡಿಕೊಳ್ಳದೆ ಬಾಹ್ಯದೊಳಗೆ ಅಯ್ಯೋ ನನ್ನ ಕಾಲು ಕೆಳಗೆ ಸಿಕ್ಕ ಒಂದು ಹಿಂಸರ ಪ್ರಾಣಿ, ಒಂದು ಕ್ರಿಮಿ ಸತ್ತು ಹೋಯ್ತು ಅಂತ ಹೇಳಿ ನಾವು ದುಃಖಿ ಆಗ್ತೇವೆ. ಯಾರು ದುಃಖಿ ಆಗ್ತಾರೆ? ಅನಾದಿ ಮಿಥ್ಯಾದೃಷ್ಟಿ ಜೀವ. ಆದ್ರೆ ಭಾವಲಿಂಗಿ ಸಂತ ಜ್ಞಾನಿ ಪುರುಷ ದುಃಖಿ ಆಗುವುದಿಲ್ಲ. ಯಾಕ? ಅವನು ಸ್ವರೂಪ ತಿಳ್ಕೊಂಡಿರ್ತಾನ್ರಿ. ಯಾವ ಪ್ರಕಾರ ನೋಡ್ರಿ, ಈರ್ಯಾ ಶುದ್ಧಿಯಿಂದ ಹೋಗೋದಿರ್ತಿದೆ. ಈರ್ಯಾ ಶುದ್ಧಿ ಪಾಲಿಸ್ತಾರೆ ಯಾರು? ಇದು ಸಮಿತಿ. ಈರ್ಯಾ ಸಮಿತಿ ಆತ್ಮ ಪಾಲಿಸ್ತಾನೋ ಅಥವಾ ಶರೀರರೇ? ಶರೀರದಿಂದ ಧರ್ಮ ಆಗ್ತೈತೇನ್ರಿ? ಈರ್ಯಾ ಸಮಿತಿ ಯಾರು ಪಾಲಿಸ್ತಾರ್ರಿ? ಪೈರಸ್ಸನತ್ತಿ ಬಂದೋ ಹಿಂಸಾ ಮತ್ತೇನ ಸಮಿದಸ್ಸ ಕುಂದಾಚಾರ್ಯರ ಸೂತ್ರ ಇದೆ ರೀ. ಅಂತರಂಗದೊಳಗ ಸಾವಧಾನತೆ ಇಲ್ಲದನ್ನ
ಬಾಹ್ಯದೊಳಗ ಶರೀರದ ಮೂಲಕ ಸಮಿತಿ ಪಾಲನೆ ಮಾಡ್ತಾ ಇತ್ತು ಅಂದ್ರೆ ಅದರಿಂದ ನೇಮದಿಂದ ಪುಣ್ಯ ಆಗಬಹುದು, ಧರ್ಮ ಆಗುವುದು. ಸಮಿತಿ ಗುಪ್ತಿ ಇವೆಲ್ಲ ಎಲ್ಲಿದಾವ್ರಿ? ಶರೀರದೊಳಗಿಲ್ಲ. ನಾವು ಪವಿತ್ರವಾದಂತಹ ಜನವಾಣಿಯನ್ನ ವಿಪರೀತವಾಗಿ ಅರ್ಥ ಮಾಡ್ತೀವಿ. ದಯೆ, ಇಲ್ಲಿ ಪಂಪನ ಹೇಳಿದ ಮಾತನ್ನ ತಗೋ. ದಯೆ ಯಾರ ಮೇಲೆ ದಯೆ ಮಾಡೋದ? ಪರಜೀವದ ಮೇಲೆ, ಶರೀರದ ಮೇಲೆ. ದಯೆ ಯಾರ ಮೇಲೆ ಮಾಡೋದ್ರಿ? ದಯೆ ಅನಾದಿ ಕಾಲದಿಂದ ನಿಜ ಶುದ್ಧಾತ್ಮನ ಮೇಲೆ ಒಂದೂ ದುಷ್ಟ ಪರ್ಯಾಯ ದಯೆ ಮಾಡ್ತಿರ್ತಾರೆ. ಆದರೆ ಯಾವುದ ಒಂದ ಪೂರ್ವ ಸಂಸ್ಕಾರದಿಂದ ಪ್ರಾಪ್ತವಾದಂತಹ ಒಂದ ಶಿಷ್ಟ ಪರ್ಯಾಯ ಬಂದಿದೆಯೋ ಅದು ತನ್ನ ಮಾಲೀಕನನ್ನ ನೋಡಬೇಕು ಅನ್ನೋ ಕುತೂಹಲದಿಂದ ದ್ರವ್ಯದ ಕಡೆ ದೃಷ್ಟಿ ಮಾಡ್ತಿದೆ. ಆಗ ಈ ಜೀವನಿಗೆ ಸಮ್ಯಕ್ ದರ್ಶನ ಉತ್ಪತ್ತಿ. ದಯೆ ಮಾಡೋದು ಪರ್ಯಾಯ, ಒಂದು ಸಮಯದ ಪರ್ಯಾಯ. ನನ್ನ ಉತ್ಪತ್ತಿ ಎಲ್ಲಿಂದ ಆಗ್ತಾ ಇದೆ, ಯಾರಿಂದ ಆಗ್ತಾ ಇದೆ, ನಾನು ಯಾರಲ್ಲೇ ಸರ್ವಿಸ್ ಮಾಡ್ತಾ ಇದ್ದೇನೆ, ಯಾವ ಅಂಗಡಿಯೊಳಗೆ ಕೆಲಸ ಮಾಡ್ತಾ ಇದ್ದೇನೆ, ಸೇಲ್ಸ್ಮನ್ ಅಂತ ಹೇಳಿ ಇದ್ದೇನೆ, ಆ ಸೇಲ್ಸ್ಮನ್ ಕೆಲಸ ಯಾವ ಒಡೆಯನ ಯಜಮಾನನಲ್ಲೇ ಮಾಡ್ತಾನೋ ಆ ಮಾಡುವಂತ ಮನುಷ್ಯ ದೇವರ ವಸ್ತುಗಳನ್ನ ಹಾಕೊಂಡು ಆದರೆ ಅವನಿಗೇನಾಗುತ್ತೇನೆ? ಅವ ಯಜಮಾನನ ದ್ರೋಹಿ ಆಗಲಿಲ್ಲ, ನಿಜ ಶುದ್ಧಾತ್ಮನ ದ್ರೋಹಿ. ಪಾಪದ ಉದಯ ಬಂದಿತ್ತು, ಅಷ್ಟು ಹೋಯಿತು. ಯಾರಿಗೆ ಯಾರು ಹಾನಿ ಮಾಡುವಂಥವ್ರ, ಯಾರಿಗೆ ಯಾರು ಲಾಭ ಮಾಡುವಂಥವ್ರ ಈ ಪ್ರಪಂಚದೊಳಗೆ ಇದುವರೆಗೆ ಯಾರೂ ಜನ್ಮ ತಾಳಲಿಲ್ಲ. ನಮ್ದು ಮಿಥ್ಯಾ ಭ್ರಮೆ ಇದೆ. ನಾನಿದ್ದೇನೆ ಅಂತ ಹೇಳಿ ನನ್ನ ಮಗಳಿದ್ದಾಳೆ, ಇದು ಕೇವಲ ಮಿಥ್ಯಾ ಭ್ರಮೆ. ಯಾರ ಮೇಲೆ ಯಾರೂ ದಯೆ ಮಾಡೋ ಸಾಧ್ಯತೆ ಇಲ್ಲ, ಯಾರ ಮೇಲೆ ಯಾರೂ ಹಾನಿ ಮಾಡೋ ಸಾಧ್ಯತೆ ಇಲ್ಲ. ಈ ಪ್ರಕಾರ ಇರ್ತಿರುವಾಗ ದಯೆ ಧನಂ ದಾನಂ ತಪಂ ಶೀಲಂ ಎಂಬಿವೆ ಆಗಿರೆ. ಅದರಿಂದನೇ ಅದು ಆ ಧರ್ಮ ಆಗಿದ್ರೆ. ದಯಮಯ ಇದೆ, ಧನಮಯ ಇದೆ, ದಾನಮಯ ಇದೆ, ಶೀಲಮಯ ಇದೆ, ತಪೋಮಯವಿದೆ. ಅಂಥ ಧರ್ಮ. ಹಾಗಾದರೆ ಆ ಧರ್ಮದೊಳಗ ದಯೆ ಯಾವ್ದ? ನಿಜ ಶುದ್ಧಾತ್ಮನ ಮೇಲೆ ಒಂದು ಸಮಯದ ಪರ್ಯಾಯ ದಯೆ ಮಾಡಿ ನೋಡ್ಬೇಕು. ಅನಾದಿ ಕಾಲದಿಂದ ಪರ ಪದಾರ್ಥದ ಮೇಲೆ ದಯೆ ಮಾಡಿನು, ಪರ ಪದಾರ್ಥವನ್ನ ನನ್ನದಂತ ಹೇಳಿ ತಿಳ್ಕೊಂಡಿನು, ಆ ಪರ ಪದಾರ್ಥದ ಮೇಲೆ ಮೋಹಿತಾದೀನು, ಅದರಿಂದ ಭವವಾರಾಶಿನ ಪ್ರಾಪ್ತಾಗಿದೆ. ಒಂದು ಸಲ ನನ್ನ ಉತ್ಪತ್ತಿ ಎಲ್ಲಿ ಆಗ್ತದೆ, ನನ್ನ ಯಜಮಾನ ಯಾವ ಇದ್ದಾನೆ ಅವನನ್ನು ಒಂದು ಸಲ ನೋಡ್ಬೇಕು ಅನ್ನೋ ಕುತೂಹಲ, ದಯಭಾವ ಈ ಪರ್ಯಾಯಕ್ಕೆ ಬಂತು. ಆ ಒಂದು ಸಮಯದ ಪರ್ಯಾಯದೊಳಗೆ ದಯಭಾವ ಉತ್ಪನ್ನ ಆಗೋದ್ರಿಂದ ಆ ದಯೆಯಿಂದ ಆ ತನ್ನ ಯಜಮಾನನನ್ನ ತ್ರಿಕಾಲಿ ಕೂಟಸ್ಥ ಧ್ರುವ ದ್ರವ್ಯವನ್ನು ನೋಡ್ತಿದೆ. ಆ ಪರ್ಯಾಯ ನೋಡ್ತಿರುವಂತೆ ದ್ರವ್ಯದೊಳಗಿನ ಅತೀಂದ್ರಿಯ ಆನಂದ ಪರ್ಯಾಯದೊಳಗೆ ಬಂದು ಬಿಡುತ್ತದೆ. ಪರ್ಯಾಯಕ್ಕೆ ಆಶ್ಚರ್ಯ ಆಗುತ್ತದೆ. ಯಾವ ಪ್ರಕಾರ ಒಂದು ಪರುಷಮಣಿ ರತ್ನ ಇರುತ್ತದೆ, ಲೋಹದ ಸೂಜಿಯನ್ನ ಅದಕ್ಕೆ ಸ್ಪರ್ಶ ಮಾಡ್ತಾ ಇರುವಂತೆ ಅದೇನಾಗ್ತದೆ, ಚಿನ್ನಮಯ ಆಗ್ತಿದೆ ಲೋಹ. ಒಮ್ಮೆಲೆ ನಮಗೆ ಆಶ್ಚರ್ಯ ಆಗುತ್ತದೆ. ಸರಿ, ಅದೇ ಪ್ರಕಾರ ಆ ಪರ್ಯಾಯಕ್ಕೆ ಆಶ್ಚರ್ಯ ಐತೇನ್ರಿ? ದೃಷ್ಟಾಂತದ ಪ್ರಕಾರ ಆ ಪರ್ಯಾಯಕ್ಕ ಆಶ್ಚರ್ಯ ಐತೇನ್ರಿ? ಇದು ಗಂಭೀರ ವಿಷಯ ಅಲ್ಲ, ಸುಲಭ ಪ್ರಶ್ನೆ ಇದೆ. ನಮಗೆ ಹೇಳಲಿಕ್ಕೆ ಬಂತು ಅಂದ್ರೆ ನಮಗೆ ಸಮ್ಯಕ್ ದರ್ಶನ ಆಗ್ತಿದ್ದಾರೆ, ಇಲ್ದಿದ್ರೆ ಆಗುದು. ಆ ಪರ್ಯಾಯಕ್ಕೆ ಆಶ್ಚರ್ಯಚಕಿತ ಐತೇನ್ರಿ? ಆ ಪರ್ಯಾಯ ಸಹಸಾ ಸಾಧ್ಯವಿಲ್ಲ, ಸರ್ವಥಾ ಸಾಧ್ಯ ಇಲ್ಲ. ಆಶ್ಚರ್ಯ ಆಗೋದೇನು ಸಾಧ್ಯತೆ? ನೋಡ್ರಿ, ತನ್ನ ಮನೆ ಮಗ ಏನೋ ಕೋಪ ಮಾಡ್ಕೊಂಡ 4-6 ವರ್ಷ ಹೋಗಿದ್ದಾನೆ ಹೊರಗ. ಅವ ಪುನಃ ಮನೆಗೆ ಬಂದ ನಂತರ ಮನೆಯವರಿಗೆ ಆಶ್ಚರ್ಯ ಆಗುತ್ತೆ ಅನ್ರಿ? ನಮಗ ಆಶ್ಚರ್ಯ ಆಗುತ್ತದೆ, ನಮಗ್ ಮಗನ ಮೇಲೆ ಮೋಹ ಇದೆ. ಆದ್ರೆ ಮಗ ತನ್ನ ಮನೆಗೆ ಬಂದಿಲ್ಲ, ಇನ್ನೊಬ್ಬರ ಮನೆಗೆ ಹೋಗ್ಲಿಲ್ಲ. ಇದ್ರೊಳಗೆ ಆಶ್ಚರ್ಯದ ಮಾತೇನಿದ್ರಿ?
ಮಗ ತನ್ನ ಮನೆಗೆ ಬಂದಿದ್ದಾನೆ ರೀ, ಪರ್ಯಾಯ ತನ್ನ ಯಜಮಾನನ ಕಡೆ ಹೋಗಿದೆ. ಸಿಟ್ಟು ಮಾಡಿ, ಕೋಪ ಮಾಡಿ, ತಾತ್ಕಾಲಿಕ ಜಗಳ ಆದ ನಂತರ ಪತ್ನಿ ಹೋಗಿರ್ತಾಳೆ ತವರ ಮನೆಗೆ. ತನಗೇ ವಿವೇಕ ಬರ್ತಿದೆ, ನಾನು ಆವೇಶದಿಂದ ಈ ಮಾತು ಆಡಬಾರ್ದಾಗಿತ್ತು ಅಂತ ಹೇಳಿ ತಿಳ್ಕೊಂಡ ಮನೆಗೆ ತಂದೆಗೆ ಹೇಳ್ತಾಳೆ, ನಾನು ಈ ಕ್ಷಣದೊಳಗ ನನ್ನ ಯಜಮಾನ ಕಡೆ ಬಂದ ನಂತರ ಆ ಯಜಮಾನಗ ಆಶ್ಚರ್ಯನೇಂತ್ರಿ, ಹೊಸ ಪತ್ನಿ ಏನ್ ಬರ್ಲಿಲ್ಲ, ಮೊದಲನೇ ಪತ್ನಿ, ಕೈ ಹಿಡಿದ ಪತ್ನಿ ನನ್ನ ಪತ್ನಿ ಬಂದಿದ್ದಾಳೆ. ಆಶ್ಚರ್ಯ ಆಗೋದ್ರೆ ಏನು ಅವಶ್ಯಕತೆ? ಆದ್ರೆ ಮೋಹಿ ಜೀವ ಆಶ್ಚರ್ಯಚಕಿತ ಆಗ್ತಾನೆ. ತಾನಾಗಿ ಹೋಗಿದ್ದಾಳೆ, ತಾನಾಗಿ ಬರ್ಲಿ ಅಂತ ಹೇಳಿ ಏನ್ ಹೆಮ್ಮೆಯಿಂದ ಕೂತಿದ್ದ, ಈಗರೇ ತಿಳಿತಾನೆ, ಪಶ್ಚಾತ್ತಾಪ ಪಟ್ಕೊಂಡು ಬಂದೇನಿಲ್ಲ. ಈ ಪ್ರಕಾರ ರೇಗಿಸ್ತಾನೆ, ಚುಚ್ಚು ಮಾತಾಡ್ತಾನೆ. ಇದರಿಂದ ಸಂಸಾರ ವೃದ್ಧಿ ಆಗ್ತಿದೆ. ಜ್ಞಾನಿ ಪುರುಷರ ಕಥನ್ ಹೀಗಿರುವುದಿಲ್ಲ. ಅದರ ಸಲುವಾಗಿ ಇಲ್ಲಿ ಏನ್ ಹೇಳ್ತಾರೆ, ದಯೆ ಅರ್ಥಾತ್ ಆ ಪರ್ಯಾಯ ಆತ್ಮನ ಮೇಲೆ ದಯೆ ಮಾಡಿತು. ದಯೆ ಶಬ್ದದ ಅರ್ಥ ತನ್ನ ಯಜಮಾನನನ್ನ ತಾನು ಒಂದು ಸಲ ನೋಡ್ಬೇಕು. ದಯೆ ಶಬ್ದದ ಅರ್ಥ ಕರುಣೆ ಅಲ್ಲ. ದಯೆ ಶಬ್ದದ ಅರ್ಥ ಕರುಣೆ ಅಲ್ಲ. ನಿಷ್ಪಾಪಿ ಇದೆ, ದೇಶಿಗೆ ತಾಯಿ ಇಲ್ಲ, ತಂದೆ ಇಲ್ಲ, ಓಣಿ ಮೇಲೆ ಬಂದಿದೆ ಈ ಮಗು. ಆ ಮಗುವನ್ನು ನೋಡಿ ಯಾವುದು ದಯೆ ಬರುತ್ತದೆಯೋ ಆ ದಯೆ ಅಲ್ಲ, ಅದು ಕರುಣೆ ಬರುತ್ತದೆ. ಅದಕ್ಕೆ ದಯೆ ಶಬ್ದದ ಅರ್ಥ ಹೇಳ್ತೇವ್ರಿ. ಇಲ್ಲಿ ದಯೆ ಶಬ್ದದ ಅರ್ಥ ತನ್ನ ಯಜಮಾನನನ್ನ ತಾನು ನೋಡೋದಿದೆ. ದಯೆ ಶಬ್ದದ ಪ್ರಯೋಗ ಸಮ್ಯಕ್ ದೃಷ್ಟಿ ಪುರುಷ ಮಾಡಿದ್ದಾನೆ. ದಯೆ ಶಬ್ದದ ಅರ್ಥ ಕರುಣೆ ಅಲ್ಲ. ದಯೆ ಶಬ್ದದ ಅರ್ಥ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬಂದದ್ದಲ್ಲ. ದಯೆ ಶಬ್ದದ ಅರ್ಥ ಅವನನ್ನು ನೋಡ್ಬೇಕು, ಅವನಿಗೆ ಉಪಕಾರ ಮಾಡ್ಬೇಕು, ಈ ಮಾತಿಲ್ಲ. ದಯೆ ಶಬ್ದದ ಅರ್ಥ ತನ್ನ ಮೇಲೆ ದಯೆ ಮಾಡಿತು. ಪರ್ಯಾಯ ಯಜಮಾನನ ಮೇಲೆ ದಯೆ ಮಾಡಲಿಲ್ಲ, ತನ್ನ ಮೇಲೆ ದಯೆ ಮಾಡಿತು. ನಿನ್ನ ಯಜಮಾನನನ್ನು ಒಂದು ಸಲ ನೋಡು, ನಿನ್ನ ಯಜಮಾನನನ್ನು ಒಂದು ಸಲ. ನೀನು 4 ದಿವಸ ಕೆಲಸಕ್ಕೆ ಬರದಿದ್ರೂ ಪೂರ್ತಿ ಸಂಬಳ ಕೊಡ್ತಾನೋ, ಇದು ನಿನ್ನಲ್ಲೇ ಮನುಷ್ಯತ್ವ ಇದೆ ಅಥವಾ ಇಲ್ಲ? ಹೀಗೆ ಯೋಚನೆ ಮಾಡ್ತಾನೆ ಇಲ್ರಿ ದುಷ್ಟ ಮನುಷ್ಯ. ಯೋಚನೆ ಮಾಡಿರುವಂತ ಯೋಚನೆ ಮಾಡ್ತಾನೆ. ಅದೇ ಮನುಷ್ಯ ಅಂಗಡಿ ಒಳಗಿಂದ ಕಳವು ಮಾಡಿದ್ದನ್ನ ಯಜಮಾನ ನೋಡಿರ್ತಾನೆ. ಯಜಮಾನ ನೋಡಿ ಅವನನ್ನ ಹಿಡಿಯುದಿಲ್ಲ. ನಿನ್ನೆ ನನ್ನ ಮನೆ ಅಂಗಡಿ ಒಳಗಿಂದ ಕಳವು ಮಾಡ್ಕೊಂಡು ಹೋಗಿದೀಯ ಅಂತ ಹೇಳಿ ಅವನಿಗೆ ಚೀಡಿಸುವುದಿಲ್ಲ ರೀ. ಆದ್ರೆ ನಾನು ಇಷ್ಟೆಲ್ಲ ಮಾಡ್ರೇನು, ನನ್ನ ಯಜಮಾನನ ಕಣ್ಣ ತಪ್ಪಿಸಿ ನಾನು ಒಯ್ದೇನೆ ಅಂತ ಹೇಳಿ ಅಂತ ತಿಳಿದಿದ್ದೀನು. ಅದು ನಮ್ಮ ಯಜಮಾನರಿಗೆ ಪೂರ್ಣ ಗೊತ್ತಿದೆ. ಇಂಥ ಪ್ರಾಮಾಣಿಕ ಮನುಷ್ಯನನ್ನ ನಾನು ಮೋಸ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳಿ ಹೋಗಿ ಕ್ಷಮಾ ಬೇಡ್ತಾನೆ. ಆ ಪ್ರಕಾರ ಪರ್ಯಾಯ ತಾನು ಅನಾದಿ ಕಾಲದಿಂದ ಮೋಸ ಮಾಡಿರನು, ಆ ಮೋಸದ ಫಲ ನಾನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿ ಯಾವಾಗ ಪಶ್ಚಾತ್ತಾಪ ಆಗುತ್ತದೆ, ತಿಳಿದು ಬರುತ್ತದೆ, ಆಗ ಅದು ತನ್ನ ಮೇಲೆ ತಾನೇ ದಯಮಾಡಿ ತ್ರಿಕಾಲಿ ಧ್ರುವ ಆತ್ಮನನ್ನ ನೋಡ್ತಿದೆ. ನೋಡಿದ ಕೂಡಲೇ ಆಶ್ಚರ್ಯ ಆಗ್ಲಿಲ್ಲ ಅದಕ್ಕೆ. ಓಹೋ, ನನ್ನ ಯಜಮಾನನಲ್ಲಿ ಇರುವಂತಹ ಸಂಪೂರ್ಣ ಸುಖ, ಶಾಂತಿ, ಅತೀಂದ್ರಿಯ ಆನಂದ ನನಗೆ ಬಂದಿದೆ. ಇದ್ರೊಳಗೆ ಆಶ್ಚರ್ಯ ಇದೆ. ಯಾವ ಪ್ರಕಾರ ಹೊರಟು ಹೋದಂತಹ ಮಗ ವಾಪಸ್ ಮನೆಗೆ ಬಂದ ನಂತರ ಆ ವಸ್ತು ಅಲ್ಲಿದೆ, ಆ ವಸ್ತು ಎಲ್ಲಿದೆ ಅಂತ ಹೇಳಿ ತಾಯಿ ತಂದೆನ ಕೇಳುವ ಅವಶ್ಯಕತೆ ಇಲ್ಲ. ಯಾವ ವಸ್ತು ಎಲ್ಲಿದೆ ಅವನಿಗೆ ಗೊತ್ತಿದ್ದೇ ಇರುತ್ತದೆ, ತನ್ನ ಮನೆ ಇರುತ್ತದೆ. ಅದೇ ಪ್ರಕಾರ ಪರ್ಯಾಯ ತನ್ನ ಯಜಮಾನನ ಹತ್ತಿರ ಹೋದ ನಂತರ ಯಜಮಾನನಲ್ಲಿ ಇರುವ ಸಂಪತ್ತ ಯಾವ ಪ್ರಕಾರ ಹೋದಂತಹ ಹುಡುಗ ಮನೆ ಬಿಟ್ಟು ಹೋಗಿರ್ತಾನೆ, ಈಗ ಬಂದು ಕೂಡಲೇ ಇದು ನನ್ನ ಮನೆ ಅಂತಂದ್ರೆ, ಇದು ನಮ್ಮ ತಂದೆ ಮನೆ ಅನ್ನೋದಿಲ್ಲ. ಈ ಮನೆಯೊಳಗಿರುವ ಆಸ್ತಿ ಅಲ್ಲ ನಂದಂತಂದ್ರೆ. ಸರಿ, ಅದೇ ಪ್ರಕಾರ ಪರ್ಯಾಯ ತನ್ನ ಯಜಮಾನನನ್ನು ನೋಡ್ತಾ ಇರುವಂತೆ ಆ ಯಜಮಾನದಲ್ಲಿ ಇರುವಂತಹ ಯಾವ ಸಾಧಿಯ ಅನಂತ ಕಾಲ ತನಕ ಭವಿಷ್ಯರನ್ನು ತೀರಬಾರ್ದಂತಹ ಯಾವ ಅತೀಂದ್ರಿಯ ಆನಂದದ ಸಂಪತ್ತು ಬಿದ್ದಿದೆಯೋ ಅದೆಲ್ಲ ನಂದಂತ ಹೇಳ್ತೀವಿ ಒಂದು ಸಮಯ. ಈ ಪ್ರಕಾರ ಪರ್ಯಾಯದ ಮೇಲೆ ದಯ ಮಾಡಿ, ಪರ್ಯಾಯದ ಮೇಲೆ ದಯ ಮಾಡಿದೆ. ತನ್ನ ಅಪರಾಧವನ್ನ ತಾನು ಸ್ವೀಕಾರ ಮಾಡಿ ತನ್ನ ಯಜಮಾನನನ್ನು ನೋಡಿದ ಕೂಡಲೇ ಅಲ್ಲಿ ಸಂಪೂರ್ಣ ಶಕ್ತಿ, ಸಾಮರ್ಥ್ಯ, ಸಂಪೂರ್ಣ ಸುಖ, ಶಾಂತಿಯ ಅಧಿಪತಿ
ಒಂದು ಸಮಯದ ಪರ್ಯಾಯ ಇದ್ರೂ ಕೂಡ ಅದ ತ್ರಿಕಾಲಿ ಧ್ರುವ ದ್ರವ್ಯದ ಅನುಭವ ಮಾಡುವುದರಿಂದ ಸಮಯವರ್ತಿ ಪರ್ಯಾಯ ಕೂಡ ನಾನು ಈಗ ತ್ರಿಕಾಲಿ ಧ್ರುವ ದ್ರವ್ಯ ಆಗಿ ಹೋಗಿದ್ದೇನೆ ಅಂತ ಹೇಳಿದೆ. ಈ ಪ್ರಕಾರ ಇರುವಂತಹ ಯಾವ ಧರ್ಮ ಇದೆಯೋ ಆ ಧರ್ಮ ಒಂದೇ ಮೋಕ್ಷಕ್ಕೆ ಒಯ್ಯುತ್ತೆ. ನಮ್ಮ ನಕಲಿ ಧರ್ಮ ಇಲ್ಲ. ಜನರಿಗೆ ದಾನ ಮಾಡ್ಬೇಕು, ಸಮಾಜಕ್ಕೆ ದಾನ ಮಾಡ್ಬೇಕು, ಗ್ರಂಥಕ್ಕೆ ದಾನ ಮಾಡ್ಬೇಕು, ಇದೆಲ್ಲ ಅಭಿಪ್ರಾಯ ಇರಲಿ. ಎಷ್ಟು ನಮ್ಮ ಹತ್ತಿರ ಒಂದು 10 ಲಕ್ಷ ದುಡ್ಡು ಇದೆ, ಆ 10 ಲಕ್ಷ ದುಡ್ಡದ ಸಂರಕ್ಷಣೆ ಮಾಡ್ಲಿಕ್ಕೆ ನಮ್ದು ವಿಕಲ್ಪ ಎಷ್ಟಾಗ್ತಿದೆ, ಪರಿಣಾಮದೊಳಗೆ ಮಲಿನತೆ ಎಷ್ಟಾಗ್ತದೆ, ಅದರೊಳಗಿಂದ 5 ಲಕ್ಷ ಹೋದ ನಂತರ ಎಷ್ಟು ಹಗುರಾಗುತ್ತಿದೆ, ವಿಕಲ್ಪ ಎಷ್ಟು ಕಮ್ಮಿ ಆಗ್ತಿದೆ, ಜವಾಬ್ದಾರಿ ಎಷ್ಟು ಕಮ್ಮಿ ಆಗ್ತದೆ. ಈ ಪಾಪದ ದುಡ್ಡು ನನ್ನ ಹತ್ತಿರ ಬೇಡ ಹೋಗ್ಲಿ, ಯಾವುದೇ ಹೆಸರನ್ನು ಹೋಗ್ಲಿ. ಇದು ದಾನದ ಫಲ ಇದೆ. ಮತ್ತೆ ದಾನ ಕೊಡುವೆಳೆದೊಳಗ ಕಷಾಯದ ಮಂದತೆ ಇತ್ತು. ದಾನ ಕೊಡುವೆಳೆದೊಳಗ ಕಷಾಯದ ಮಂದತೆ ಇತ್ತು. ಯಾವ ಪ್ರಕಾರ? ವಜ್ರಜಂಘ ರಾಜ ಶ್ರೀಮತಿ ರಾಣಿ ಸಹಿತ ಸರ್ಪ ಸರೋವರದ ಮೇಲೆ ಚಾರಣ ಮುನಿಗಳಿಗೆ ಆಹಾರ ಕೊಟ್ಟು ಆಗ ಅವರು ಮಿಥ್ಯಾತ್ವ ಅವಸ್ಥೆ ಒಳಗಿರ್ತವೆ. ನಮಗ್ ಗೊತ್ತಿಲ್ಲ ರೀ ಕಥೆ. ಇದು ವೃಷಭದೇವನ ಭವಾಂತರದ ಕಥೆ. ಅದೇ ವಜ್ರಜಂಗದವ ವೃಷಭದೇವ ಆಗ್ತಾರ್ರಿ. ಆದ್ರೆ ಆ ವೇಳೆದೊಳಗ ವಜ್ರಜಂಗನಿದ್ದ ಮಿಥ್ಯಾದೃಷ್ಟಿ ಇದ್ದ, ಶ್ರೀಮತಿ ರಾಣಿ ಕೂಡ ಮಿಥ್ಯಾದೃಷ್ಟಿ ಇದ್ದ. ಆ ವೇಳೆದಾಗೇನು ಆಹಾರ ದಾನ ಕೊಟ್ರು. ಆ ಚಾರಣ ಮುನಿಗಳನ್ನು ನೋಡಿ ಇವರಲ್ಲಿ ಪೂರ್ವ ಸಂಸ್ಕಾರ ಯಾವಾಗ? ವಜ್ರಜಂಗಿ ಯಾವಾಗ ಆಗಿದ್ದ? ಮಹಾಬಲ ರಾಜನಿಂದ ವಜ್ರಜಂಗ ಆಗಿದ್ದ. ಮಹಾಬಲ ರಾಜ ಹೇಗಿದ್ದಾನೆ, ಅದಕ್ಕಿಂತ ಮೊದಲು ಜಯವರ್ಮ ರಾಜ ಹೇಗಿದ್ದಾನೆ, ಇದೆಲ್ಲ ನಾವು ನೋಡ್ಬೇಕ್ರಿ. ಜಯವರ್ಮ, ಮಹಾಬಲ, ಶ್ರೀಧರ ದೇವ, ವಜ್ರಜಂಗ, ಸುವಿಧಿ ನರಾಧಿಪಂ, ಚಕ್ರ ಮೃತ ವಜ್ರನಾಭಿಯಾಗಿ ಸರ್ವಾರ್ಥ ಸಿದ್ಧಿಯೋಳ್ ಪುಟ್ಟಿತ ಬಂದಿಲ್ಲಿ ತಾನಾದಿ ದೇವನಾದಂ. ಹೀಗ 11 ಭವದ್ ಕಥೆ ಹೇಳ್ತಾರ್ರಿ ಮಹಾಕವಿ ಪಂಪ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಪಂಪ? ಆ ವೃಷಭದೇವನನ್ನ ಮುಂದಿಟ್ಟುಕೊಂಡ, ಆ ವೃಷಭದೇವನನ್ನ ಆರಾಧ್ಯ ದೇವ ಅಂತ ಹೇಳಿ ತಿಳ್ಕೊಂಡ, ಅವರನ್ನ ಆದರ್ಶ ರೂಪದೊಳಗೆ ಇಟ್ಕೊಂಡ ತನ್ನ ವೃಷಭನನ್ನ ನೋಡ್ತಾ ಇದ್ದೇನೆ. ವೃಷಭ ಹೆಸರಿಟ್ಟಿದಾರ್ರಿ. ಪುರುದೇವಗ, ಆದಿದೇವಗ, ವೃಷಭ. ವೃಷ ಅಂದ್ರೆ ಧರ್ಮ, ಭ ಅಂದ್ರೆ ಉಳ್ಳವ, ಧರ್ಮ ಉಳ್ಳವ. ನಾವದ ಅಂಕಿತ ನಾಮಲ್ಲ. ವೃಷಭ ದೇವ ಧರ್ಮದ ಅಧಿಪತಿ. ವೃಷಮಾರ್ಗಗ್ರೈಸರಂ ಮೊದಲನೇ ಪದ್ಯದೊಳಗೆ ಹೇಳ್ತಾನೆ ಪಂಪ. ವೃಷ ಅರ್ಥಾತ್ ಏನ? ಧರ್ಮ. ಭ ಅಂದ್ರೆ ಇದ್ದವ, ಆದರ್ಭ ಶ್ರೀಮಂತ. ಈ ಪ್ರಕಾರ ವೃಷಭ ಶಬ್ದ ಇದು ಅನ್ವಯಾರ್ಥಕಲ್ಲ, ಇದು ಧರ್ಮದ ದ್ಯೋತಕಿದೆ, ಅಂಕಿತ ನಾಮಂತೂ ಅಲ್ಲವೇ ಅಲ್ಲ. ಈ ಪ್ರಕಾರ ದಿವ್ಯ ಚಮತ್ಕಾರ ಜ್ಞಾನಿಗಳು ಮಾಡ್ತಾ ಇರ್ತಾರೆ, ನಮ್ಗೆ ಅದರದ್ದು ಬೋಧ ಆಗುದಿಲ್ಲ. ಭವವಾರಾಶಿ ನಿಮಗ್ನರಂ ತಯೇ ದಮಂ ಅಂದ್ರೆ ಕ್ಷಮೆ. ಉತ್ತಮ ಕ್ಷಮ ಅಲ್ಲ. ದಶಲಕ್ಷಣ ಧರ್ಮದೊಳಗೆ ಬರೋದು ಮೊದಲನೇ ಕ್ಷಮ ಅಲ್ಲ. ಪಂಪ ಹೇಳೋ ಕ್ಷಮೆ ಎಂಥದ? ದಯೆ, ದಮ ಅಂದ್ರೆ ಕ್ಷಮೆ. ಎಂಥ ಕ್ಷಮೆ? ಯಾವ ಪ್ರಕಾರದ ದಯೆ? ಈ ಕಥನ ಮಾಡಿತು. ಇನ್ನು ಕ್ಷಮೆ ಎಂಥದ್ದ ನೋಡ್ರಿ. ಅನಾದಿ ಕಾಲದಿಂದ ಕೂಟಸ್ಥ ಧ್ರುವ ದ್ರವ್ಯದ ಮಾಧ್ಯಮದಿಂದ ಸಮಯಕ್ಕೂ ಹರಡುತ್ತಿರುವಂತಹ ಪರ್ಯಾಯ ಅನಂತ ಪರ್ಯಾಯಗಳಾಗಿದ್ದಾವೆ. ಆ ಸಂಪೂರ್ಣ ಪರ್ಯಾಯಗಳ ಅಪರಾಧಿ. ಅದರೊಳಗೆ ಎಂದಾದ್ರೂ ಒಂದು ಸಲ ಒಂದು ಪರ್ಯಾಯ ಅದರ ಕಡೆ ಬಂದ ನಂತರ ಆಗ ಪರ್ಯಾಯ ಉದ್ಗಾರ ಬರ್ತಿದೆ. ಅನಾದಿ ಕಾಲದಿಂದ ಅನಂತ ಪರ್ಯಾಯಗಳ ಪ್ರಭು ನಿನ್ನನ್ನ ವಿರೋಧ ಮಾಡಿ ಪರ ಪದಾರ್ಥದಲ್ಲಿ ಸುಖ ಇದೆ ಅಂತ ಹೇಳಿ ನಿನ್ನನ್ನ ಅಲಕ್ಷ್ಯ ಮಾಡಿ ನಾ ಕೇವಲ ಬಾಹ್ಯದೊಳಗನ ನೋಡೇನೆ.
ಬರೇ ಪದಾರ್ಥದ ಮೇಲೆ ಶ್ರದ್ಧೆ ಇಟ್ಟನು. ಆದ್ರೂ ಕೂಡ ಈಗ ಬಂದ ನಂತರ ಒಂದು ಸಮಯ ನಿನ್ನ ಕಡೆ ಮುಖ ತಿರುಗಿದ ನಂತರ ನೀನು ಅದು ಯಾವುದನ್ನು ಗಮನಕ್ಕೆ ತಂದುಕೊಂಡರೆ ನಿನ್ನಲ್ಲಿರುವಂತಹ ಸಂಪೂರ್ಣ ಸಂಪತ್ತನ್ನ ಒಂದು ಸಮಯವರ್ತಿ ಇರುವಂತಹ ನನಗೆ ಪ್ರದಾನ ಮಾಡ್ತಾ ಇದೆ. ನೀನು ಮಹಾನ್ ಕ್ಷಮಾಶೀಲ. ಯಾರ? ನಿಜ ಶುದ್ಧ. ದಯದಮಂ ದಾನಂ. ದಾನ ಅಂದ್ರೆ ಏನ್ರಿ? ದಾನಂ ದಶಲಕ್ಷಣದ ತ್ಯಾಗ ಧರ್ಮದ ದಿವಸ ದಾನ ಮಾಡುವ ಪ್ರಕ್ರಿಯೆ ಇದೆ ರೀ. ತ್ಯಾಗ ಧರ್ಮ ಇದೆ, ಅದು ದಾನ ಮಾಡ್ತಾರ್ರಿ. ಎಷ್ಟು ವಿಪರೀತ ವಿಪರ್ಯಾಸ ರೀ. ತ್ಯಾಗದ ಧರ್ಮ ಇದೆ ರೀ, ದಾನ ಇದೇನಿದೆ ಪುಣ್ಯ ಇದೆ ರೀ. ದಶಲಕ್ಷಣದ ಒಳಗಡೆ 10 ಧರ್ಮ ಇದಾವ್ರಿ. ನಮಗ ವಿವೇಕದಿಂದ ಶೂನ್ಯ ಆಗಿ ನಮ್ಮ ಕಲ್ಪನೆಯಿಂದ ನಾವು ಏನ್ ಬೇಕಾದ ಮಾಡ್ತೀವ್ರಿ. ಕ್ಷಮ ಇದು ಧರ್ಮ ಇದೆ. ಮಾರ್ದವ ಆರ್ಯವ ಶೌಚ ಸತ್ಯ ಸಂಯಮ ತಪ ತ್ಯಾಗ ಆಕಿಂಚನ್ಯ ಬ್ರಹ್ಮಚಾರಿ ಇವೆಲ್ಲವೂ ಧರ್ಮ ಬೇರೆ, ಆದರೆ ಬಾಹ್ಯ ಕ್ರಿಯೆ ಅಲ್ಲ. ಬಾಹ್ಯದೊಳಗ ಅಂದ್ರೆ ಆರತಿ ಬೆಳಗ್ಗೆ ಬಂದ ಕ್ಷಮಾ ಧರ್ಮ ಬೆಳಗ್ಗೆ ಬಂದನು, ನನ್ನಲ್ಲಿ ಕ್ಷಮಾ ಗುಣ ಬಂತು, ಇದು ಅಸಂಭವ ರೀ. 10 ವರ್ಷ ಬೆಳಗಿರೆ ಮತ್ತು 100 ವರ್ಷ ಬೆಳಗಿರೆ ಕ್ಷಮಾಧಾರಿಯಾದಂತಹ ನಿಜ ಶುದ್ಧಾತ್ಮನನ್ನ ತಿಳ್ಕೊಳ್ಳೋದನ್ನ ಬಾಹ್ಯದೊಳಗ ಬಾಹ್ಯ ಭಗವಂತಗ ಅವನಲ್ಲಿ ಅಂತೂ ಕ್ಷಮ ಇದ್ದೇ ಇದೆ. ನಿಮ್ಮ ಆರತಿ ಬೆಳಗೋದ್ರಿಂದ, ನಿಮ್ಮ ವಸ್ತುವನ್ನ ಸಮರ್ಪಣೆ ಮಾಡುವುದರಿಂದ ಅವ್ರ ಕ್ಷಮಾಗುಣ ಚಿರಕಾಲ ಉಳಿತೈತಿ. ಈ ಭ್ರಮೆ ಸುಳ್ಳಿದೆ. ನಾವು ಬೆಳಗುವುದರಿಂದ ಉಳಿಯುತ್ತೆ. ಅದೇ ಈ ಪ್ರಕಾರದ ಅಜ್ಞಾನದಿಂದ ಮೂಢಾಗಿ ಧರ್ಮದ ಹೆಸರಿನಲ್ಲಿ ವ್ಯವಹಾರಿ ಧರ್ಮ ಇದೆ. ಯಾವಾಗ ಅಂತರಂಗದೊಳಗ ದಮಂ ದಾನದ ಗುಣ ಉತ್ಪನ್ನ ಆಗ್ತಿದೆ, ದಾನ ರೂಪದ ಧರ್ಮ ಉತ್ಪನ್ನ ಆಗ್ತಿದೆ, ಆ ವೇಳೆದೊಳಗ ತಿಳಿದು ಬರುತ್ತದೆ ಏನ ಇದು ಯಾವುದು ಬಂದಲ್ಲ. ನನ್ನ ಆತ್ಮ ಲಕ್ಷ್ಮಿ ಒಂದನ್ನ ಬಿಟ್ಟು 3 ಲೋಕದೊಳಗೆ ನನ್ನ ವಸ್ತು ಯಾವುದೂ ಇಲ್ಲ. ಹೀಗೆ ಶ್ರದ್ಧಾ ಆಗುದ ಇದು ನಿಜವಾದ ದಾನ ಐತ್ರಿ. ಇದು ನಿಜವಾದ ತ್ಯಾಗ ಧರ್ಮ ಐತಿ. ತ್ಯಾಗ ಧರ್ಮದ ಭಗವಾನ್ ಆತ್ಮ ಅನಾದಿ ಕಾಲದಿಂದ ಇಂದಿನವರೆಗೆ ಯಾವುದರದ್ದು ಸ್ವೀಕಾರ ಮಾಡಲಿಲ್ಲ ಮತ್ತು ತ್ಯಾಗ ಮಾಡುವ ಪ್ರಶ್ನೆ ಉಪಸ್ಥಿತಿ ಇಲ್ಲ. ಧನದ ಸ್ವೀಕಾರ ಮಾಡಿ, ಯಾವುದರದ್ದು ಸ್ವೀಕಾರ ಮಾಡ್ತಾರೆ? ಯಾವ್ದು ರಾಗ ದೋಷ ಕೋಪ ಮೋಹ ಮದ ಮತ್ಸರಿ ಯಾವುದರದ್ದು ಸ್ವೀಕಾರ ಮಾಡಿದ್ದಾನೆ? ಯಾವುದರದ್ದು ಸ್ವೀಕಾರ ಮಾಡಲಿಲ್ಲ. ಆದ್ರೂ ಕೂಡ ನಾವು ತ್ಯಾಗ ಮಾಡಿದೆವು. ತ್ಯಾಗ ಧರ್ಮದ ಹೆಸರಿನ ಮೇಲೆ ದಾನ ಮಾಡೋದ ಇದು ವಿಪರ್ಯಾಸ ಇದೆ. ಈ ವಿಪರ್ಯಾಸದಿಂದ ನಾವು ದಾನ ಮಾಡಿದ್ರು ಕೂಡ ಧರ್ಮದ ಹೆಸರಿನಲ್ಲಿ ದಾನ ಮಾಡಿದ್ರು ಅಲ್ಲಿ ಏನು ಬಂದ್ ಆಗ್ತಿದೆ ಅದಕ್ಕೆ ತಾವೇ ತಿಳ್ಕೊಳ್ತಾರೆ. ನಾ ಆ ಶಬ್ದದ ಪ್ರಯೋಗ ಮಾಡುದು ತಮ್ಮ ಶ್ರದ್ಧೆಗೆ ನಾನೇ ಭಂಗದಲ್ಲಿ. ತಮ್ಮದು ಯೋಗ್ಯತಾ ಹೇಗಿದೆಯೋ ಹಾಗೆ ತಾವು ತಿಳ್ಕೊಳ್ಬಹುದು. ಆದರೆ ಇದು ತ್ಯಾಗ ಇದು ಧರ್ಮ ಇದೆ, ದಯೆ ಇದು ಪುಣ್ಯ, ಇದು ದಾನ ಇದು ಪುಣ್ಯ ಇದೆ. ಆ ದಾನದೊಳಗ ಕಷಾಯದ ಮಂದತೆ ಇತ್ತು. ಇಷ್ಟು ಭಾರ ನಂದು ಹೊರಟು ಹೋಗ್ಲಿ ಅಂತ ಹೇಳಿ ಭಾವನೆ ಇತ್ತು ಅಂದ್ರೆ ಅದು ಪುಣ್ಯ ಬಂದು. ಇಲ್ಲದಿದ್ರೆ ಏನಾಗ್ತಿದೆ ಅದು ತಾವು ತಿಳ್ಕೊಳ್ಳೋದು. ದಯೆ ಧನಂ ದಾನಂ. ಇಲ್ಲಿ ದಾನ ಯಾರಿಗೆ ಯಾರು ಕೊಟ್ಟರ್ರಿ? ಪರ್ಯಾಯ ಸ್ವಯಂ ಸಮರ್ಪಿತ ಐತ್ರಿ. ಪರ್ಯಾಯ ಸ್ವಯಂ ಧ್ರುವ ದ್ರವ್ಯತ್ತು ಸಮರ್ಪಿತ ಐತಿ. ತನ್ನನ್ನ ದಾನ ಕೊಟ್ಟಿ. ಎಂಥ ಅದ್ಭುತ ದಾನ ಲೋಕದೊಳಗ. ತನ್ನನ್ನ ದಾನ ಕೊಡೋದ್ರಿ. ತನ್ನ ಹತ್ತಿರ ಇರುವುದನ್ನ ತನಗೆ ಬೇಕಾಗುವಂಥದ್ದನ್ನು ಇಟ್ಕೊಂಡು ಉಳಿದು ಹೆಚ್ಚಾದದ್ದನ್ನ ದಾನ ಕೊಡೋ ಪಾಪ ಭಾವ ಇದ್ದಾರೆ. ಇದೇನ್ ಮಾಡೋದಿದೆ? ಇದೇನು ಹಳೆ ಸೀರೆಗಿದೆ, ನಾನು ಇನ್ನೇನು ಉಡೋದನ್ನ ಪಾತ್ರೆದವಳಿಗೆ ಕೊಟ್ಬಿಟ್ಟು ಬಂದೇನು. ಅದೇ ಆ ಕೊಟ್ಟು ಬಿಡೋದ್ರೊಳಗ ನಮ್ಮ ಯಜಮಾಂತಿ ಎಷ್ಟು ಉದಾರ ಅವಳ ಅನ್ನೋದಕ್ಕೆ ಇವ್ರ ಮುಖದ ಬಂದು
ಅಂದ್ರೆ ಕೊಟ್ಟಿದ್ದಕ್ಕೆ ಸಾರ್ಥಕತೆ. ಈ ಪ್ರಕಾರದಲ್ಲಿ ಧರ್ಮ ಆಗೋದಲ್ಲ, ಕೇವಲ ಕರ್ಮ ಆಗುತ್ತೇವೆ. ನಾವ ಅವಳಿಗೆ ಪರಿಸ್ಥಿತಿ ಬಂದಿದೆ, ಅಸಾತಾದ ಉದಯ ಬಂದಿದೆ, ಅವಳು ಕೂಡ ಭಗವಾನಾತ್ಮ ಇದ್ದಾಳೆ. ಒಂದು ಸಮಯದ ಅಸಾತ ಉದಯದಿಂದ ನಮ್ಮ ಮನೆಯೊಳಗ ಪಾತ್ರೆ ಕ್ಲೀನ್ ಮಾಡ್ತಾ ಇದ್ದಾಳೆ. ಈ ಭಾವ ಯಾವ ಯಜಮಾನತೆಗೆ ಬರುತ್ತದೆಯೋ ಅವಳ ಇಂದಿಲ್ಲ, ನಾಳೆ ಈ ಭವದೊಳಗಿಲ್ಲ, ಮುಂದಿನ ಭವದೊಳಗೆ ನೇಮದಿಂದ ಸನ್ನದ್ಧತೆ ಪ್ರಭು. ಆದರೆ ಕೃತ್ರಿಮವಾಗಿ ಬರ್ತದೆ, ಸ್ವಾಭಾವಿಕವಾಗಿ ಇರಬಹುದು. ದಯೆ ಧನಂ ದಾನಂ. ದಾನ ಯಾರು ಕೊಟ್ಟರು? ಸ್ವಯಂ ಪರ್ಯಾಯ ತನ್ನನ್ನ ದಾನ ಕೊಟ್ಟಿದ್ದು, ತನ್ನಲ್ಲಿರು. ಈಗ ನೋಡ್ರಿ, ವಾಸ್ತವಿಕವಾಗಿ ನಾವೇನ್ ಮಾಡ್ತೇವ್ರಿ? ನಮಗೆ ಮಕ್ಕಳಿಲ್ಲ, ದತ್ತು ತಗೋತೀವ್ರಿ. ದತ್ತು ತಗೊಂಡ ನಂತರ ನಾವು ನಮ್ಮ ಆಸ್ತಿ ಎಲ್ಲ ಅವನಿಗೆ ದಾನ ಕೊಡ್ತೀವಿ ಅನ್ನೋ ಏನಾಗ್ತಾರೆ? ನಮ್ಮ ಆಸ್ತಿ, ಸಂಪೂರ್ಣ ಆಸ್ತಿ, ಮನೆ, ಧನ, ದೌಲತ, ಸಂಪೂರ್ಣ ಗಾಡಿ ಎಲ್ಲಾನು ಅವನಿಗೆ ದಾನ ಕೊಡ್ತೀನೋ ಏನು ಅವನ ಪುಣ್ಯದಿಂದ ಅವನಿಗೆ ಪ್ರಾಪ್ತ ಆಯ್ತು. ನಾವು ತಿಳ್ಕೊತೇವೆ, ಒಬ್ಬ ಬಡವಿ ಹುಡುಗಿದ್ದ, ಅವನಿಗೆ ನಾವ ಒಂದು ಜೀವನ ಮಾರ್ಗ ತೋರಿಸಿ. ಮೂರ್ಖ, ನಿನಗೆ ಮಕ್ಕಳಿರ್ಲಿಲ್ಲ, ನಿನಗೆ ವೃದ್ಧಾವಸ್ಥೆಯೊಳಗೆ ಸೇವಾ ಮಾಡು ಪಾಪ ಭಾವನೆಯಿಂದ ನೀವು ದತ್ತು ತಗೊಂಡಿದ್ವಿ. ಇದರಿಂದ ನಿಂದು ಕಲ್ಯಾಣ ಆಗುವುದು. ಈ ಪ್ರಕಾರ ಸಂಸಾರದೊಳಗಿನ ಕಲುಷಿತ ಭಾವಕ್ಕ ಮತ್ತೆ ಧರ್ಮ ಭಾವಕ್ಕ ತೀವ್ರ ವಿಪರ್ಯಾಸ ಇದೆ. ದಯೆ ಧನಂ ದಾನಂ ತಪಂ. ತಪಸ್ಸು, ತಪ ಅಂದ್ರೆ ಏನು? ದಯೆ ಧನಂ ದಾನಂ ತಪಂ. 4 ಆರಾಧನೆಗಳೊಳಗೆ ಒಂದು ಆರಾಧನೆ ಯಾವುದು ಬರುತ್ತೆ? ತಪಾರಾಧನೆ. ಆ ತಪಾರಾಧನೆಗೆ ವ್ಯಾಖ್ಯ ಏನಿದೆ? ಪರಮಾತ್ಮ ಪ್ರಕಾಶದೊಳಗೆ ಯೋಗೇಂದ್ರ ದೇವರ ಬ್ರಹ್ಮದೇವ ಅದರ ಮೇಲೆ ಏನ್ ಟೀಕಾಬದ್ಧನೆ ಕಣ್ಣು ಬಿಟ್ಟು ನೋಡಿದವರು. ಪರಮಾತ್ಮ ಪ್ರಕಾಶ ಗ್ರಂಥ ಯಾರು ಮನೆಯೊಳಗಿಲ್ಲ ರೀ. ಆದರೆ ಆ ತಪಾರಾಧನೆ 4 ಆರಾಧನೆ ಸರ್ವಶ್ರೇಷ್ಠ ಈ ಜೀವೋತ್ತಾರೆ. 4 ಆರಾಧನೆಗಳ ಕೊನೆಯ ಆರಾಧನೆ ಐತಿ ತಪಾರಾಧನೆ. ಆ ತಪಾರಾಧನೆಗೆ ವ್ಯಾಖ್ಯಾನ ನಿಮ್ಮದಂತ ಇದೆ. ಬ್ರಹ್ಮದೇವ ಸೂರಿ, ಯೋಗೇಂದ್ರ ದೇವರ ಪರಮಾತ್ಮ ಪ್ರಕಾಶದ ಒಂದು ಗಾಥೆ ಮೇಲೆ ತೀಸು ಬರೀತನ 4 ಆರಾಧನೆಯ ಕಥನ ಮಾಡ್ಯಾನ. ನಮಗೆ 4 ದಿವಸ ಒಂದು ತಪಾರಾಧನೆದ್ದು ಮಾಡಿ ಏನ್ ಮಾಡಿದನದು? ಏತೈತ್ರಿ 9-10 ಐತ್ರಿ. ಈಗ ತಪಾರಾಧನೆ ಅಂದ್ರೆ ದಯೆ ಧನಂ ದಾನಂ ತಪಂ. ಪಂಪನನ್ನ ಕವಿಯಾಗಿ ನೋಡ್ತಾ ಇದ್ದೇವೆ. ಕವಿ ಇದ್ರೂ ಕೂಡ ನಾನ್ ಋಷಿ ಕುರುತೆ ಕಾಯಂ. ಅಂತರಂಗದೊಳಗ ಯಾರಲ್ಲಿ ಋಷಿತ್ವ ಗುಣ ಇದೆಯೋ, ಋಷಿತ್ವದ ಪ್ರಗಟವಾಗುವುದೆಯೋ ಅವನು ಮಾತ್ರ ಕಾವ್ಯ ರಚನೆ ಮಾಡಿ. ಉಳಿದವರು ಕಾವ್ಯ ರಚನೆ ಮಾಡೋದು ಸಾಧ್ಯಲ್ಲ. ಉಳಿದು ಕಾವ್ಯದ ಹಕ್ಕಿ ಹಾರುತ್ತಿದೆ ನೋಡಿದರ ಅವೇನು ಕಾವ್ಯ. ದಯೆ ಧನಂ ದಾನಂ ತಪಶೀಲಂ ಎಂದಿವೆಮೆಯಾಗಿರೋ ಧರ್ಮ ಮತ್ತು ಈ ಪ್ರಕಾರದ ಕವಿತ್ವ ಶಕ್ತಿ ಯಾವನಲ್ಲಿ ಇದೆಯೋ ಅವನು ನೇಮದಿಂದ ಸಾಧು ಪುರುಷ ಇದ್ದಾನೆ, ರುಚಿಯ ಆತ್ಮ ಇದ್ದಾನೆ. ಈ ಪ್ರಕಾರ ರುಚಿಯ ಆತ್ಮನ ಅವನ ಅನುಭೂತಿ ಮೂಸಿಯೊಳಗ ಬಿಂದು ಬರ್ತಾ ಇದೆ, ಪರಿಶುದ್ಧ ಆಗಿ ಬರ್ತಾ ಇದೆ. ತಪಾರಾಧನ ದಯೆ ಧನಂ ದಾನಂ ತಪಂ. ಇನ್ನು ಬರೋದು ಇದಕ್ಕಿಂತ ಉತ್ಕೃಷ್ಟ ಶೀಲ ಬರುತ್ತದೆ. ಹಾಗಾದ್ರೆ ತಪ ಅಂದ್ರೆ ತಪದೊಳಗೆ ಎಷ್ಟದೇರ ನೋಡಿ ಹೇಳೋದಿತ್ತು ಅಂದ್ರೆ ನೋಡಿ ಹೇಳ್ರಿ. ತಮ್ಮ ಮೂಲಕನ ತಿಳ್ಕೊಳ್ಬೇಕು ಅನ್ನೋದು ಅಭಿಪ್ರಾಯ ನಮ್ದಿದೆ. ಬರೇ ಎಲ್ಲ ನೀವೇ ಹೇಳ್ರಿ ಅಂದ್ರೆ ನಾನು ಕಂಡಾಕ್ಟ್ ತಗೊಂಡಿಲ್ರಿ.
ನನ್ನಲ್ಲಿ ಇರುವಂತಹದ್ದ ತಮ್ಮಲ್ಲೇ ಉತ್ಪನ್ನ ಆಗ್ಬೇಕು, ಈ ಪರಮ ಪವಿತ್ರ ಭಾವನಾ ಇದೆ ನನ್ನಲ್ಲಿ. ನಾನು ಶ್ರೇಷ್ಠ, ತಮಗೆ ಏನೂ ಬರುವುದಿಲ್ಲ, ಈ ಪ್ರಕಾರದ ಮಲಿನ ಭಾವ, ಪಾಪ ಭಾವ ಇದ್ರೆ ಆ ಪಾಪ ಭಾವದ ಫಲವನ್ನ ನಾನು ನಿಗೋಧದೊಳಗೆ ಹೋಗಿಸ್ತೇನೆ. ತಾವು ಚಿಂತೆ ಮಾಡ್ಬೇಕಾಗಿಲ್ಲ, ಅದರದ ಪ್ರಜ್ಞೆ ನನಗಿದೆ. ಅದರ ಸಲುವಾಗಿ ಇಲ್ಲಿ ದಯೆ, ದಮಂ, ದಾನಂ, ತಪಂ 4ನೇ ಮಾತಿದೆ, 4ನೇ ನಂಬರ್. ಇನ್ನು ಮೇಲೆ ಬರುತ್ತದೆ ಶೀಲ. ಶೀಲದ ವ್ಯಾಖ್ಯಾ, ಎರಡರದ ವ್ಯಾಖ್ಯಾ ನಾಳೆ ನೋಡಿ ತಾವು ತಮ್ಮ ಕಲ್ಪನೆಯಿಂದ ವಿಚಾರ ಮಾಡ್ಬೇಕ್ರಿ. ತಮ್ಮಲ್ಲಿ ಯೋಗ್ಯತೆ ಇದೆ ಅಂತ ಹೇಳಿ ನನಗೆ ತಿಳಿದು ಬಂದ ನಂತರ ನಾನು ಹೇಳ್ತೇನೆ, ತಮಗೆ ತಿಳಿದು ಬರದೇ ಇದ್ರು ಕೂಡ ನಾನು ಹೇಳ್ತೇನೆ. ಆದ್ರೆ ತಾವು ಅದರ ಸಲುವಾಗಿ ಪ್ರಯತ್ನ ಮಾಡ್ಬೇಕು. ರಮೇಶಿಗೂ ಕೂಡ 10 ಸಲ ಪ್ರಶ್ನೆ ಕೇಳ್ತಿದ್ದ, ನೀವು ರಿಂಗ್ ಮಾಡಿದ ಕೂಡಲೇ ಉತ್ತರ ಸಿಗ್ತೈತಿ ಅಂತ ಹೇಳಿ ಕಪೋಲ ಕಲ್ಪನೆ ಮಾಡಿ ಕೂಡ್ರಬೇಡ್ರಿ. ನಾ ಉತ್ತರ ಕೊಡ್ತೇನೆ, ನಿಮ್ಮ ಪ್ರಶ್ನೆಗಳ ಕೊಡೋದಿಲ್ಲ, ಹೀಗಿಲ್ಲ. ಆದ್ರೆ ನೀವು ಪುನಃ ಹೊರಗೆ ರಿಂಗ್ ಮಾಡಿದ ಕೂಡಲೇ ನನಗೆ ಉತ್ತರ ಸಿಗ್ತೈತಿ, ಈ ಶ್ರದ್ಧೆಯಿಂದ ನಿಮ್ಮ ಜ್ಞಾನದೊಳಗೆ ವೃದ್ಧಿ ಆಗುವುದಿಲ್ಲ. ನಿಮ್ಮಲ್ಲಿ ಅದರದ್ದು ಉತ್ತರವನ್ನ ಅನ್ವೇಷಣೆ ಮಾಡುವ ಕುತೂಹಲ ಉತ್ಪನ್ನ ಆಗುವುದಿಲ್ಲ. ಅದರ ಸಲುವಾಗಿ ನಿಮ್ಮಲ್ಲಿ ಪ್ರಶ್ನೆ ಉಪಸ್ಥಿತ ಆದರೆ 2 ದಿವಸ ನೀವು ಅದರ ಸಲುವಾಗಿ ವಿಚಾರ ಮಾಡ್ರಿ, 3ನೇ ದಿವಸ ರಿಂಗ್ ಮಾಡ್ರಿ ಅಂದ್ರೆ ನಾನು ಹೇಳ್ತೇನೆ ಅಂತ ಹೇಳಿ. ಸರಿ, ಅದೇ ಪ್ರಕಾರ ಮೊದಲೊಂದು 16 ಸಲ 2 ದಿವಸ ಅಲ್ಲ 3 ದಿವಸ ಯೋಚನೆ ಮಾಡಿ ನನಗೆ ಏನು ಹೊಳಿಲಿಲ್ಲ ಅಂತಂದ್ರೆ ಹೇಳು. ಅದೇ ಪ್ರವೃತ್ತಿ ಅವನಲ್ಲೇ, ಅದೇ ರಮೇಶ್ ಭಂಡಾರನಲ್ಲೇ ಉತ್ಪನ್ನ ಆದ ನಂತರ ಈಗ ಅವ್ರು ಸ್ವಯಂ ಹೇಳ್ತಾರೆ, ಪ್ರಶ್ನೆ उठाया था मैंने 2 दिन संशोधन किया, इसका उत्तर मेरे मन में इससे ही ऐसा निकला. ನನ್ನಿಂದನೇ ನನಗೆ ಈ ಪ್ರಕಾರ ಉತ್ತರ ಸಿಕ್ಕಿದೆ. ನೋಡ್ರಿ, ವಸ್ತು ತಮ್ಮದಾಗಬೇಕ್ರಿ. ವಸ್ತು ಕೇಳಿದ್ದಿತ್ತು ಮರೆತು ಹೋಗ್ತಿದ್ರಿ, ತಮ್ಮದೇ ಇದ್ರೆ ಎಂದೂ ಮರೆಯುವುದಿಲ್ಲ. ಅದರ ಸಲುವಾಗಿ ಈ ತಪಾರಾಧನೆ ಮತ್ತು ಶೀಲ, ತಪ ಮತ್ತು ಶೀಲ ಇವು ಎಂದೂ ಮರೆತು ಹೋಗಬಾರ್ದಂಥವು ಇದಾವೆ. ನಾನು ದೃಷ್ಟಾಂತದ ಮೂಲಕ, ಆಚಾರ್ಯ ಭಗವಂತರ ಗಾಥೆಯ ಮೂಲಕ ತಮಗೆ ಹೇಳ್ತೇನೆ. ಆದರೆ ತಾವು ಒಂದು ಸಲ ನೋಡ್ರಿ, ಈಗ ಸಮಯ 9 ಕಾಲ ಆಗೈತ್ರಿ, ನಿಲ್ಲಿಸ್ತೇನೆ.